ನಾವೇನು ಹೇಳ್ತೀವಿ ಅಂದರೆ ಕೆಟ್ಟ ಮಾತು ಮಾತಾಡಬಾರ್ದಪ್ಪ, ದೇವ್ರು ಕೇಳಿಸ್ಕೊಳ್ತಾರೆ, ದೇವ್ರ ದುಃಖ ಆಗುತ್ತೆ, ದೇವ್ರು ಬೇಜಾರು ಪಡ್ತಾರೆ ಅಂತೆಲ್ಲ ನಾವು ಹೇಳ್ಕೊಡ್ತೀವಿ. ಆದರೆ ಇಲ್ಲಿ ಸತ್ಯವೇದ ಏನು ಹೇಳುತ್ತೆ ಅಂದರೆ, ದೇವರ ಮಕ್ಕಳು ಮಾತನಾಡೋದನ್ನು ದೇವ್ರು ಕೇಳಿಸ್ಕೊಳ್ತಾರೆ ಅಂತೆ. ಈ ರೀತಿ ಹೇಳ್ತೀನಿ ನೋಡಿ, ಕೆಟ್ಟ ಮಾತನ್ನೇ ದೇವ್ರು ಕೇಳಿಸ್ಕೊಳ್ತಾರೆ ಅಂದರೆ ಪ್ರಾರ್ಥನೆನ ಕೇಳಿಸ್ಕೊಳ್ತಾ ಇರ್ತಾರೆ. ಸೊ ಇವತ್ತು ನಾವೇನು ಅನ್ಕೊತೀವಿ, ಕೆಟ್ಟ ಮಾತು ಮಾತಾಡಬಾರ್ದು, ಕೆಟ್ಟ ಮಾತು ಮಾತಾಡಬಾರ್ದು, ಯಾಕಂದರೆ ದೇವ್ರು ಕೇಳಿಸ್ಕೊಳ್ತಾರೆ. ಸೊ ಕೆಟ್ಟ ಮಾತನ್ನೇ ಕೇಳಿಸ್ಕೊಳ್ಳೋ ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳ್ತಾರೆ ಅಂತ ಯಾಕೆ ಹೇಳ್ಕೊಡಲ್ಲ? ಹೆಂಗೋ ಒಬ್ಬರನ್ನ ಪ್ರಾರ್ಥನೆ ಮಾಡೋ ಥರ ಮಾಡೋದೇ ದೊಡ್ಡ ವಿಷಯ. ಸ್ವಲ್ಪ ಹೊತ್ತು ಪ್ರೇಯರ್ ಮಾಡಿ, ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡಿ, ಬೆಳಿಗ್ಗೆ ಎದ್ದೊಳಿ, ಸ್ವಲ್ಪ ದೇವರೊಂದಿಗೆ ಮಾತನಾಡಿ ಅಂತ ಅವನ್ನ ರೆಡಿ ಮಾಡಿ ಕರ್ಕೊಂಬಂದು ಪ್ರಾರ್ಥನೆ ಮಾಡಿಸೋದೇ ದೊಡ್ಡ ವಿಷಯ. ಇದರಲ್ಲಿ ನಾವೇನು ಪ್ರೀಚ್ ಮಾಡ್ತೀವಿ? ದೇವ್ರ ಪ್ರಾರ್ಥನೆ ಕೇಳದೆ ಇರೋದಕ್ಕೆ 10 ಕಾರಣಗಳು. ನಾವೇನು ಅಂದ್ಕೊಂಡಿದ್ದೀವಿ ಗೊತ್ತಾ? ಈ ಥರ ಒಂದು ಡೆಲಿವರೆನ್ಸ್ ಪ್ರೇಯರ್ ಮಾಡೋದಕ್ಕೆ, ಅಥವಾ ಪ್ರಾರ್ಥನೆ ಮಾಡೋದಕ್ಕೆ, ದೆವ್ವಗಳನ್ನು ಓಡಿಸೋದಕ್ಕೆ, ಅಥವಾ ಅದ್ಭುತಗಳನ್ನು ನಡೆಸೋದಕ್ಕೆ, ಅಥವಾ ಕಾಯಿಲೆಗಳನ್ನು ಗುಣಪಡಿಸೋದಕ್ಕೆ ಒಂದು ಸ್ಪೆಷಲ್ ಸ್ಪೀಕರ್ ಬರಬೇಕು, ಯಾರೋ ಒಬ್ಬರು ಸ್ಪೆಷಲ್ ಪ್ರೀಚರ್ಗೆ ಮಾತ್ರನೇ ದೇವರು ಇಂಥ ವರಗಳನ್ನು ಕೊಟ್ಟಿದ್ದಾರೆ ಅಂತ ಅನೇಕ ತಿಳ್ಕೊಂಡಿದ್ದಾರೆ. ನೋ 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 ದಿಸ್ ಈಸ್ ಫಾರ್ ಆಲ್ ದ ಬಿಲಿವರ್ಸ್ ಹೂ ಹ್ಯಾವ್ ಅಕ್ಸೆಪ್ಟೆಡ್ ಕ್ರೈಸ್ಟ್. ಸೊ ಒಂದು ಪೊಲೀಸ್ಗೆ ಸರ್ಕಾರ ಕೊಡೋ ಅಧಿಕಾರ ಅದು. ಅಂದರೆ ನೀನು ರೋಡ್ ಮಧ್ಯದಲ್ಲಿ ನಿಂತ್ಕೊಂಡು ಒಂದು ಲಾರಿನ ನಿಲ್ಲಿಸ್ಬೋದು, ಅಥವಾ ಒಂದು ಕಾರನ್ನು ನಿಲ್ಲಿಸ್ಬೋದು, 2 ವೀಲರ್ನ ನಿಲ್ಲಿಸ್ಬೋದು. ಯಾಕೆ ಗೊತ್ತಾ? ಸರ್ಕಾರ ಅವನು ಕೊಟ್ಟಿರೋ ಅಧಿಕಾರ. ಅದಕ್ಕೆ ಸತ್ಯವೇದ ಹೇಳುತ್ತೆ, ನಾನು ನಿನಗೆ ನನ್ನ ಅಧಿಕಾರ ಕೊಟ್ಟಿದ್ದೀನಿ, ನೀನು ಸೈತಾನನ್ನು ನಿಲ್ಲಿಸ್ಬೋದು, ಕಾಯಿಲೆಗಳನ್ನು ನಿಲ್ಲಿಸ್ಬೋದು ಯೇಸುವಿನ ನಾಮದಲ್ಲಿ ಅಂತ ಹೇಳಿದ್ರೆ ನಿಲ್ಲೇಬೇಕು. ಕ್ರಿಯೇಟೆಡ್ ಏಂಜಲ್ ಥ್ರೂ ವರ್ಡ್ಸ್. ಬೇರೆ ಮಾತಾಡಿ ಸೃಷ್ಟಿ ಮಾಡಿದ್ದು ಮನುಷ್ಯನನ್ನು ಮಾತ್ರನೇ ಓದಿ ತನ್ನ ಸ್ವಾರೂಪ್ಯದಲ್ಲಿ ನನ್ನನ್ನು ನಿಮ್ಮನ್ನು ಸೃಷ್ಟಿ ಮಾಡಿದ್ದು. ಸೊ ವಿ ಆರ್ ಗ್ರೇಟರ್ ದ್ಯಾನ್ ಏಂಜಲ್ಸ್, ವಿ ಆರ್ ಗ್ರೇಟರ್ ದ್ಯಾನ್ ಡಿಮಾನಿಕ್ ಪವರ್, ವಿ ಆರ್ ಗ್ರೇಟರ್ ದ್ಯಾನ್ ಆಲ್ ದ ಪವರ್ಸ್. ಎಲ್ಲ ಪುಸ್ತಕಗಳನ್ನು ಬರೆದವ್ರು ತೀರೋದ್ರು, ಆದರೆ ಬೈಬಲ್ ಅನ್ನೋ ಪುಸ್ತಕನ ಮಾತ್ರ ಬರೆದಿರೋರು ಇದ್ದಾರೆ, ಬರೆದಿರೋ ಬುಕ್ಕೂ ಇದೆ. ಇಲ್ಲಿ ಬಂದಿರುವಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಎಲ್ಲರನ್ನೂ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಆಮೆನ್. ಇವತ್ತು ಒಂದು ಮುಖ್ಯವಾದಂಥ ಒಂದು ಸತ್ಯವನ್ನು ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ದೇವರು ಸರ್ವಶಕ್ತನು, ಈಸ್ ಆಲ್ಮೈಟಿ ಗಾಡ್. ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ, ದೇವರ ಹತ್ರ ಶಕ್ತಿ ಇದೆ, ಇದೆಲ್ಲ ನಮಗೆ ಗೊತ್ತು ಅಲ್ವಾ? ಗಾಡ್ ಈಸ್ ಪವರ್ಫುಲ್, ಎಷ್ಟು ಜನಕ್ಕೆ ಗೊತ್ತು? ಆಮೆನ್. ಸೊ ಸಭೆ ಯಾವುದನ್ನು ಬೋಧಿಸಿದೆ ಅಂದರೆ, ದೇವ್ರ ಸರ್ವಶಕ್ತರು, ದೇವ್ರ ಕೈಲಿ ಎಲ್ಲ ಸಾಧ್ಯ, ದೇವ್ರು ಅದನ್ನು ಮಾಡ್ತಾರೆ, ಇದನ್ನು ಮಾಡ್ತಾರೆ, ದೇವ್ರ ಕೈಲಿ ಆಗದೆ ಇರೋದು ಯಾವುದೂ ಇಲ್ಲ, ಇದೆಲ್ಲ ಸಭೆ ಬೋಧಿಸಿದೆ. ಆದರೆ ನಾವು ಯಾರು? ನಮಗೆ ದೇವರು ಏನೆಲ್ಲ ಅಧಿಕಾರ ಕೊಟ್ಟಿದ್ದಾರೆ, ದೇವರು ನಮಗೆ ಏನು ಶಕ್ತಿ ಕೊಟ್ಟಿದ್ದಾರೆ, ದೇವರು ನಮ್ಮ ಕೈಲಿ ಕೊಟ್ಟಿರುವಂಥ ಅಧಿಕಾರ ಏನು ಅನ್ನೋದನ್ನು ಇವತ್ತು ಅನೇಕ ಸಭೆಗಳು ಬೋಧಿಸಿಲ್ಲ. ಸೊ ಇವತ್ತು ದೇವರನ್ನು ನಂಬಿರೋರು, ದೇವರ ಮಕ್ಕಳಿಗೆ ದೇವರು ಕೊಟ್ಟಂಥ ಅಧಿಕಾರನ ಇವತ್ತು ನಾನು ಮಾತಾಡ್ತೀನಿ. ಈ ಅಧಿಕಾರನ ನಾವು ಉಪಯೋಗಿಸುವಾಗ ಇದಕ್ಕೆ ಮೇಲೆ ಇನ್ನು ಮುಂದೆ ಫೈನಾನ್ಷಿಯಲಿ, ಸ್ಪಿರಿಚುವಲಿ, ಶಾರೀರಿಕ ರೀತಿಯಲ್ಲಿ ಒಂದು ವ್ಯತ್ಯಾಸ ತಗೊಂಬರುತ್ತೆ ಅನ್ನೋದ್ರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಆಮೆನ್. ಫ್ರಮ್ ಟುಡೇ ವಿ ಕ್ಯಾನ್ ಕ್ಲೈಮ್ ಅವರ್ ಅಥಾರಿಟಿ. ಸೊ ನಮ್ಮ ಅಧಿಕಾರ ಏನು, ನಂಬುವವರ ಅಧಿಕಾರ, ವಿಶ್ವಾಸಿಗಳ ಅಧಿಕಾರ ಏನು ಅನ್ನೋದನ್ನೆಲ್ಲ ಇವತ್ತು ನಾವು ಸ್ವಲ್ಪ ನೋಡೋಣ. ಈ ಸತ್ಯ ಅನೇಕ ಬದಲಾವಣೆಗಳನ್ನು ತರುತ್ತೆ. ಆಮೆನ್. ಹಲ್ಲೆಲೂಯಾ. ನೋಡಿ, ನಮಗೆ ಯಾವ ರೀತಿ ಹೇಳ್ಕೊಟ್ಬಿಟ್ರು ಅಂದರೆ, ದೇವರು ಪ್ರಾರ್ಥನೆಗಳನ್ನು ಕೇಳೋದಿಲ್ಲ. ದೇವರು ಪ್ರಾರ್ಥನೆ ಕೇಳಬೇಕು ಅಂದರೆ ನಾವು ಹೆಂಗೆಲ್ಲ ಇರಬೇಕು. ವೈ ಅವರ್ ಪ್ರೇಯರ್ಸ್ ಆರ್ ನಾಟ್ ಹರ್ಡ್ ಅನ್ನೋದಕ್ಕೆ 10 ಪಾಯಿಂಟ್ಸ್ ಇಟ್ಟಿರ್ತಾರೆ. ನಾವು ಯಾವ ರೀತಿ ಬೋಧನೆ ಮಾಡ್ತೀವಿ ಅಂದರೆ, ದೇವ್ರ ಮಕ್ಕಳು ಕೆಟ್ಟ ಮಾತು ಮಾತಾಡಬಾರ್ದು ಅಂತ ಹೇಳ್ತೀವಿ ಅಲ್ವಾ? ಹೌದಾ ಇಲ್ವಾ? ಕೆಟ್ಟ ಮಾತು ಮಾತಾಡಬಾರ್ದು ಅಂತ ಹೇಳ್ತೀವಿ. ಯಾಕೆ ಕೆಟ್ಟ ಮಾತು ಮಾತಾಡಬಾರ್ದು? ದೇವರು ಕೇಳಿಸ್ಕೊಳ್ತಾರೆ ಅಂತ. ಕರೆಕ್ಟ್. ಸೊ ರೈಟ್ ಆನ್ಸರ್. ಇವಾಗ ನಾವು ಮಾತನಾಡುವಂಥ ಕೆಟ್ಟ ಮಾತು ದೇವರು ಕೇಳಿಸ್ಕೊಳ್ತಾರೆ, ದೇವರಿಗೆ ದುಃಖ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತು, ಹೌದಲ್ವಾ? ಆದರೆ ಸತ್ಯವೇದ ಈ ರೀತಿ ಹೇಳಿತ್ತು ನೋಡಿ. ಮಲಾಕ್ಯ ಬರೆದ ಪುಸ್ತಕ 3ನೇ ಅಧ್ಯಾಯ 16ನೇ ವಾಕ್ಯ. ದ ಬುಕ್ ಆಫ್ ಮ್ಯಾಲಕಿ ಚಾಪ್ಟರ್ 3 ವರ್ಸ್ 16. ಸ್ವಲ್ಪ ಇಂಟ್ರಡಕ್ಷನ್ ಕೊಟ್ಬಿಟ್ಟು ಆಮೇಲೆ ವಾಕ್ಯದೊಳಗಡೆ ಹೋಗೋಣ. ಓಕೆ. ಯೆಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲು ಯೆಹೋವನು ಕಿವಿ ಕೊಟ್ಟು ಆಲಿಸಿ. ದೇವರು ಯಾವುದನ್ನು ಕೇಳ್ತಾರಂತೆ? ಮಾತನಾಡೋದನ್ನು ಕೇಳಿಸ್ಕೊಳ್ತಾರಂತೆ. ಅದಕ್ಕೇ
ನಾವೇನು ಹೇಳ್ತೀವಿ ಅಂದರೆ ಕೆಟ್ಟ ಮಾತು ಮಾತಾಡಬಾರ್ದಪ್ಪ, ದೇವ್ರು ಕೇಳಿಸ್ಕೊಳ್ತಾರೆ, ದೇವ್ರ ದುಃಖ ಆಗುತ್ತೆ, ದೇವ್ರು ಬೇಜಾರು ಪಡ್ತಾರೆ ಅಂತೆಲ್ಲ ನಾವು ಹೇಳ್ಕೊಡ್ತೀವಿ. ಆದರೆ ಇಲ್ಲಿ ಸತ್ಯವೇದ ಏನು ಹೇಳುತ್ತೆ ಅಂದರೆ, ದೇವರ ಮಕ್ಕಳು ಮಾತನಾಡೋದನ್ನು ದೇವ್ರು ಕೇಳಿಸ್ಕೊಳ್ತಾರಂತೆ. ಈ ರೀತಿ ಹೇಳ್ತೀನಿ ನೋಡಿ, ಕೆಟ್ಟ ಮಾತನ್ನೇ ದೇವ್ರು ಕೇಳಿಸ್ಕೊಳ್ತಾರೆ ಅಂದರೆ ಪ್ರಾರ್ಥನೆನ ಕೇಳಿಸ್ಕೊಳ್ತಾ ಇರ್ತಾರೆ. ಸೊ ಇವತ್ತು ನಾವೇನು ಅನ್ಕೊತೀವಿ, ಕೆಟ್ಟ ಮಾತು ಮಾತಾಡಬಾರ್ದು, ಕೆಟ್ಟ ಮಾತು ಮಾತಾಡಬಾರ್ದು, ಯಾಕಂದರೆ ದೇವ್ರು ಕೇಳಿಸ್ಕೊಳ್ತಾರೆ. ಸೊ ಕೆಟ್ಟ ಮಾತನ್ನೇ ಕೇಳಿಸ್ಕೊಳ್ಳೋ ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳ್ತಾರೆ ಅಂತ ಯಾಕೆ ಹೇಳ್ಕೊಡಲ್ಲ? ಇಫ್ ಗಾಡ್ ಕ್ಯಾನ್ ಹಿಯರ್ ಬ್ಯಾಡ್ ವರ್ಡ್ಸ್, ವೈ ನಾಟ್ ದ ಪ್ರೇಯರ್ಸ್? ಸೊ ದೇವ್ರ ಪ್ರಾರ್ಥನೆ ಕೇಳದೇ ಇರೋದಕ್ಕೆ ಕಾರಣಗಳು 1, 2, 3. ನಾನೇನು ಹೇಳ್ತೀನಿ ಅಂದರೆ, ಪ್ರಾರ್ಥನೆ ಕೇಳಲ್ಲ ಅನ್ನೋದಕ್ಕೆ 10 ಪಾಯಿಂಟ್ ಇದೆ. ಫಸ್ಟ್ ಆಫ್ ಆಲ್, ಪ್ರಾರ್ಥನೆ ಮಾಡೋದೇ ದೊಡ್ಡ ವಿಷಯ. ನಾವು ಹೆಂಗೋ ಒಬ್ಬರನ್ನ ಪ್ರಾರ್ಥನೆ ಮಾಡೋ ಥರ ಮಾಡೋದೇ ದೊಡ್ಡ ವಿಷಯ. ಸ್ವಲ್ಪ ಹೊತ್ತು ಪ್ರೇಯರ್ ಮಾಡಿ, ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡಿ, ಬೆಳಿಗ್ಗೆ ಎದ್ದೊಳಿ, ಸ್ವಲ್ಪ ದೇವರೊಂದಿಗೆ ಮಾತನಾಡಿ ಅಂತ ಅವನ್ನ ರೆಡಿ ಮಾಡಿ ಕರ್ಕೊಂಬಂದು ಪ್ರಾರ್ಥನೆ ಮಾಡಿಸೋದೇ ದೊಡ್ಡ ವಿಷಯ. ಇದರಲ್ಲಿ ನಾವೇನು ಪ್ರೀಚ್ ಮಾಡ್ತೀವಿ? ದೇವ್ರ ಪ್ರಾರ್ಥನೆ ಕೇಳದೆ ಇರೋದಕ್ಕೆ 10 ಕಾರಣಗಳು. ಇವಾಗ ಪ್ರಾರ್ಥನೆ ಮಾಡೋನಿಗೆ ಏನು ಅನ್ಸುತ್ತೆ ಗೊತ್ತಾ? ನಾನು ಪ್ರಾರ್ಥನೆ ಮಾಡೋದೇ ದೊಡ್ಡ ವಿಷಯ, ಇದರಲ್ಲಿ ಪ್ರಾರ್ಥನೆ ಕೇಳಲ್ಲ ಅನ್ನೋದಕ್ಕೆ 10 ಪಾಯಿಂಟ್ ಬೇರೆ. ಸೊ ಈ ರೀತಿ ನಮಗೆ ಧರ್ಮ ಏನು ಮಾಡಿಬಿಡ್ತು ಅಂದರೆ, ರಿಲಿಜಿಯನ್ ನಮಗೇನು ತೊಗೊಂಬಂದ್ಬಿಡ್ತು ಅಂದರೆ, ಗಾಡ್ ಡಸಂಟ್ ಹಿಯರ್ ಯುವರ್ ಪ್ರೇಯರ್ಸ್. ದೇವ್ರು ನಿನ್ನ ಪ್ರಾರ್ಥನೆ ಕೇಳಲ್ಲ, ನೀನು ಸರಿ ಇಲ್ಲ, ದೇವ್ರ ಮುಂದೆ ನಿಲ್ಲೋದಕ್ಕೆ ನಿನಗೆ ಯಾವ ಯೋಗ್ಯತೆ ಇಲ್ಲ. ಈ ರೀತಿ ಎಲ್ಲ ನಮ್ಗೆ ಹೇಳ್ಕೊಟ್ಟಿದ್ರಿಂದ ನಾವು ಯಾವಾಗಲೂ ದೇವ್ರ ಸಮ್ಮುಖಕ್ಕೆ ಹೋದಾಗಲ್ಲ ನಾನು ಪಾಪಿ 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 ಅನ್ನೋ ಈ ಥರ ಸಿನ್ ಕಾನ್ಷಿಯಸಲ್ಲಿ ಹೋಗಿ ನಾನು ಪ್ರಾರ್ಥನೆ ದೇವ್ರು ಕೇಳ್ತಾರಾ ಇಲ್ವಾ ಅನ್ನೋ ಕನ್ಫ್ಯೂಷನಲ್ಲಿ ಅನೇಕ ಕ್ರೈಸ್ತರು ಇದ್ದಾರೆ. ಆದರೆ ಸತ್ಯವೇದ ಹೇಳುತ್ತೆ, ಯೆಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲು ಯೆಹೋವನು ಕಿವಿ ಕೊಟ್ಟು ಆಲಿಸಿ. ನಾನು ನೀವು ಮಾತಾಡೋದನ್ನೇ ಕೇಳಿಸ್ಕೊಳ್ತಾರೆ ಅಂದರೆ, ಅಪ್ಪ ತಂದೆ ಅಂತ ದೇವರ ಹತ್ರ ಮಾತಾಡೋದು ದೇವ್ರು ಕೇಳಿಸ್ಕೊಳ್ದೇ ಇರ್ತಾರಾ? ಸತ್ಯವೇದ ಹೇಳುತ್ತೆ, ಒಬ್ರಿಗೊಬ್ರು ಮಾತನಾಡೋದನ್ನು ದೇವ್ರು ಕೇಳಿಸ್ಕೊಳ್ತಾರಂತೆ. ಸೊ ಇನ್ನೊಬ್ಬರ ಹತ್ರ ಮಾತಾಡೋದು ಏನು, ಹೆಂಗೆ? ದಟ್ ಈಸ್ ಆಲ್ಸೋ ಪ್ರೇಯರ್ ಓನ್ಲಿ. ಹೆಂಗಿದ್ದೀರಾ ಕೇಳ್ತಾರೆ ಒಬ್ರು. ದೇವ್ರ ಕೃಪೆಯಲ್ಲಿ ನಾನು ಚೆನ್ನಾಗಿದ್ದೀನಿ, ಆಶೀರ್ವಾದವಾಗಿದ್ದೀನಿ, ಸಂತೋಷವಾಗಿದ್ದೀನಿ ಅಂತ ಹೇಳ್ತೀರಲ್ಲ, ಅದು ಒಂದು ಪ್ರೇಯರೇ. ಯಾಕಂದರೆ ಒಬ್ರಿಗೊಬ್ಬರು ಮಾತನಾಡೋದನ್ನು ದೇವ್ರು ಕೇಳಿಸ್ಕೊಳ್ತಾರೆ. ನೀವು ತಲೆಗೆ ಸೆರಗಾಕೊಂಡು ಮುಸ್ಕು ಹಾಕ್ಕೊಂಡು ಓ ಪರಲೋಕದ ತಂದೆ ಅಂತ ಪ್ರಾರ್ಥನೆ ಮಾಡಿದ್ರೆ ಮಾತ್ರನೇ ಪ್ರಾರ್ಥನೆ ಅಂತ ಹೇಳಿ ಇವತ್ತು ಕ್ರೈಸ್ತರು ಬೇರೆ ಚಾಪೆ ಹಾಕ್ಕೊಂಡು ಮುಸ್ಕು ಹಾಕ್ಕೊಂಡು ಚರ್ಚಿಗೆ ಬಂದರೆ ಮಾತ್ರ, ಪ್ರಾರ್ಥನೆಯಲ್ಲಿ ಬಂದರೆ ಮಾತ್ರನೇ ಒಳ್ಳೆ ಒಳ್ಳೆ ವರ್ಡ್ಸ್ ಬರೋದು. ಅದನ್ನು ಮುಗಿಸಿದ ಮೇಲೆ, ನನ್ನ ಮನೆವೇ ಯೆಹೋವನನ್ನು ಸ್ತುತಿಸು ಅಂತ ಮುಗಿಸಿದ ಮೇಲೆ ಹೆಂಗೆ ಬೇಕಾದ್ರೂ ಮಾತಾಡ್ತಾರೆ. ನಾನೇನು ಹೇಳಿದ್ರೆ, ಹೋಲ್ ಡೇ ನೀನು ಏನು ಮಾತಾಡ್ತೀಯೋ ಅದೆಲ್ಲ ಪ್ರಾರ್ಥನೆನೇ. ಏನಪ್ಪ ಸ್ವಲ್ಪನೂ ಚೇಂಜ್ ಇಲ್ಲ, ನೋಡಿ ಸ್ವಾಮಿ ನಾವಿರೋದೇ ಹಿಂಗೆ, ಅಪ್ಪ ನೀನು ಇರೋದೇ ಹಿಂಗೆ ಅಂದರೆ ನಿನಗೆ ಏನಕ್ಕೆ ಪ್ರಸಂಗ? ಸೊ ಈ ಸೈತಾನನು ಏತಕ್ಕಾಗಿ ಹೋರಾಡ್ತಾ ಇದ್ದಾನೆ ಅಂದರೆ, ಕೆಲವೊಂದು ಸತ್ಯಗಳು ಸಭೆ ತಿಳ್ಕೊಬಾರ್ದು ಅಂತಲೇ ಸೈತಾನನು ಓಡಾಡ್ತಾ ಇರೋದು. ಅವನು ಹೋರಾಡ್ತಾ ಇದ್ದಾನೆ. ಈಸ್ ಫೈಟಿಂಗ್ ಬಿಕಾಸ್ ಚರ್ಚ್ ಶುಡಂಟ್ ನೋ ದ ಟ್ರೂತ್. ಯಾಕೋದಾ ನೋಡಿ, ಎಲ್ಲರೂ ಸೈತಾನನನ್ನು ಎತ್ತು ಗೆಡ ಅಂತ ಹೇಳೋ ಥರ ಆಗ್ಬಿಟ್ರೆ ಅವನಿಗೆಲ್ಲೂ ಕೆಲಸ ಇರಲ್ಲ. ಅದಕ್ಕೇ ಅವನಿಗೂ ಶಕ್ತಿ ಇದೆ, ಅವನಿಗೂ ಪವರ್ ಇದೆ ಅಂತ ತೋರಿಸ್ಕೊಳ್ಳೋದಕ್ಕೆ ಅವನೇನು ಮಾಡ್ತಾನೆ ಗೊತ್ತಾ? ಅನೇಕ ಸತ್ಯಗಳನ್ನು ಸಭೆ ಕೇಳದೇ ಇರೋ ಥರ ಹಿ ವಿಲ್ ಡೈವರ್ಟ್ ದ ಟೀಚಿಂಗ್. ಇವತ್ತು ಈ ಸಂದೇಶ ಸೈತಾನನ ಕ್ರಿಯೆಗಳನ್ನೆಲ್ಲ ಲಯಪಡಿಸಿ ನಿನಗೆ ಬರಬೇಕಾದಂಥ ಆಶೀರ್ವಾದ, ನಿನಗೆ ಬರಬೇಕಾದಂಥ ಆರೋಗ್ಯ, ನಿನಗೆ ಬರಬೇಕಾದಂಥ ಎಲ್ಲ ಆಶೀರ್ವಾದಗಳನ್ನು ಈ ಸಂದೇಶ ತರುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಓ ಮೈ ಗಾಡ್. ಸೊ ಟುಡೇ ವಿ ಶುಡ್ ನೋ ಹೂ ವಿ ಆರ್. ನಾವು ಯಾರು ಅಂತ ತಿಳ್ಕೊಳ್ಳೋಣ. ನೋಡಿ, ಇವತ್ತೆಲ್ಲರಿಗೂ ದೇವರು ಯಾರು ಅಂತ ಗೊತ್ತು, ದೇವರು ಶಕ್ತನು, ಅದರಲ್ಲಿ ಡೌಟೇ ಇಲ್ಲ. ನೀವ್ಯಾರು, ನಾನು ಯಾರು ಅನ್ನೋದೇ ಕ್ವಶನ್. ಒಂದು ಸ್ಟೋರಿ ಈ ರೀತಿ ನಾನು ಓದಿದೆ. ಒಬ್ಬ ಭಿಕ್ಷೆ ಎತ್ತವನು ಸರಿ ಊಟ ಮಾಡಲ್ಲ, ಟೈಮ್ಗೆ ಊಟ ಮಾಡಲ್ಲ, ಊಟ ಇಲ್ಲ, ಯಾವಾಗಲೂ ಏನು ಸಿಗುತ್ತೋ ಚಿಂದಿ ಪಿಂದಿ ಅದೇನೋ ಸಿಗುತ್ತಲ್ಲ ಅಂಥದ್ದೆಲ್ಲ ತಿಳ್ಕೊಂಡು ಅವನು ಅನೇಕ ವರ್ಷಗಳು ಈ ರೀತಿ ಬಾಳೋದ್ರಿಂದ ಏನಾಯಿತು ಅಂದರೆ, ಒಂದಿನ ಅವನು ಸತ್ತೋದ. ಅವಾಗ ಅವನ್ನ ಟ್ರೀಟ್ ಮಾಡಿದವರು ಏನು ಹೇಳ್ತಾರೆ ಅಂದರೆ, ಮಲ್ ನ್ಯೂಟ್ರಿಷನ್ಸ್, ಪೌಷ್ಟಿಕಾಂಶ. ಸೊ ಇಂಥದ್ದು ನ್ಯೂಟ್ರಿಷನ್ಸ್ ಎಲ್ಲ ಅವನ ಬಾಡಿಯಲ್ಲಿ ಇಲ್ಲದೆ ಇರೋದ್ರಿಂದ ಭಾಳ ದಿನ ಬದುಕಿಲ್ಲ, ಅವನು ಸತ್ತೋದ ಅಂತ ಕಂಡುಹಿಡಿದ್ರು. ಆಮೇಲೆ
ಅವ್ರ ಮನೇನ ವೆರಿಫಿಕೇಷನ್ ಮಾಡೋಕ್ಕೆ ಹೋದಾಗ ಗೊತ್ತಾಯಿತು, ಅವನು ಭಿಕ್ಷೆ ಎತ್ತಿ ಸುಮಾರು ಒಂದು 50 ಲಕ್ಷ ಮನೇಲಿ ಇಟ್ಟಿದ್ನಂತೆ. ಎಷ್ಟು ಭಿಕ್ಷೆ ಎತ್ತಿ ಒಂದು 50 ಲಕ್ಷ ಮನೇಲಿ ಇತ್ತಂತೆ. 50 ಲಕ್ಷ ಮನೇಲಿದ್ರೂ ಇವನು ಸರಿಯಾದ ಊಟ ಮಾಡದೇ ಇರೋದ್ರಿಂದ ಸತ್ತೇ ಹೋದ. ಇದೇ ರೀತಿಯೇ ಬೈಬಲಲ್ಲಿ ನಮಗೆಲ್ಲ ಅಧಿಕಾರ ಆಶೀರ್ವಾದ ನಮಗಿದ್ರೂ ನಾವು ಅದನ್ನು ಉಪಯೋಗಿಸೋವರೆಗೂ, ಅದನ್ನು ನಾವು ತಗೊಳ್ಳೋವರೆಗೂ ಅದು ನಮ್ಮೊಳಗಡೆ ಕೆಲಸ ಮಾಡೋದಿಲ್ಲ. ಇವತ್ತು ಅನೇಕ ಕ್ರೈಸ್ತರು ಸಾಲದಲ್ಲೇ, ಕಷ್ಟದಲ್ಲೇ, ಬಂಧನದಲ್ಲೇ ಸಾಯೋದಕ್ಕೆ ಕಾರಣ ಏನಂದರೆ ನಮ್ಮ ಆಶೀರ್ವಾದ ಏನು, ನಮ್ಮ ಹಕ್ಕು ಏನು, ನಮಗೆ ದೇವರು ಕೊಟ್ಟಿರುವಂಥ ಅಧಿಕಾರ ಏನು ಅಂತ ತಿಳ್ಕೊಳ್ದೇನೆ ಇವತ್ತು ಅನೇಕ ಕ್ರೈಸ್ತರು ಆಶೀರ್ವಾದಗಳನ್ನು ಕಳ್ಕೊಳ್ತಾ ಇದ್ದಾರೆ. ಸೊ ಟುಡೇ ವಿ ವಿಲ್ ನೋ ದ ಟ್ರೂತ್, ವಿ ಕ್ಯಾನ್ ಕ್ಲೈಮ್ ದ ಟ್ರೂತ್, ಐ ಕ್ಯಾನ್ ಲೀವ್ ಇನ್ ಫುಲ್ ಅಬಂಡೆನ್ಸ್. ಇವತ್ತು ಆಶೀರ್ವಾದದೊಂದಿಗೆ ನಾನು ನೀವು ಬಾಳ್ಬೋದು. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿ ಮನುಷ್ಯನಿಗೆ ದೇವರು ಕೊಟ್ಟಂಥ ಅಧಿಕಾರ, ದೇವ್ರ ಮಕ್ಕಳು ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಡಿರೋರಿಗೆ ಏನೆಲ್ಲ ಆಶೀರ್ವಾದ ಇದೆ, ದೇವರು ಏನೆಲ್ಲ ಅಧಿಕಾರ ಇಟ್ಟರು ಅನ್ನೋದನ್ನು ಇವತ್ತು ನಾವು ಸ್ವಲ್ಪ ನೋಡೋಣ. ಓಕೆ, ರೈಟ್. ನೋಡಿ, ದ ಬುಕ್ ಆಫ್ ಹೀಬ್ರೂಸ್, ಇಬ್ರಿಯರಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 5-8. ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೆಯಲ್ಲ, ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿ ಎಲ್ಲವನ್ನು ಅವನ ಪಾದದ ಕೆಳಗೆ ಹಾಕಿ ಅವನಿಗೆ ಅಧೀನ ಮಾಡಿದ್ದೀಯಲ್ಲವೇ. ನೋಡಿ, ಸತ್ಯವೇದ ಹೇಳುತ್ತೆ, ಎಲ್ಲವನ್ನು ಅವನ ಪಾದಗಳ ಕೆಳಗೆ ಹಾಕಿ ಅವನಿಗೆ ಅಧೀನ ಮಾಡಿದ್ದೀಯಲ್ಲವೇ. ಇದು ದೇವ್ರ ಬಗ್ಗೆ ಮಾತಾಡ್ತಲ್ಲ, ಮನುಷ್ಯನ ಬಗ್ಗೆ. ಅದಕ್ಕೇ ಚೆನ್ನಾಗಿ ಗಮನಿಸಬೇಕು. ಇನ್ನೊಂದ್ಸತಿ ಬಮ್ಮ 5. ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು, ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯವಿಡಬೇಕು. ಇದು ಯಾರ ಬಗ್ಗೆ ಮಾತಾಡ್ತಾ ಇರೋದು? ಮನುಷ್ಯನ ಬಗ್ಗೆ. ಎಲ್ಲರೂ ಹೇಳಿ. ಓಕೆ, ಲೆಟ್ ದಿಸ್ ಟ್ರೂತ್ ಬಿ ಅಂಡರ್ಸ್ಟುಡ್. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ದೇವ್ರ ಸಹಾಯ ಮಾಡಲಿ, ಅರ್ಥ ಮಾಡಿಸೋದಕ್ಕೆ ದೇವ್ರು ನನಗೂ ಸಹಾಯ ಮಾಡಲಿ. ಓಕೆ, ನೋಡಿ, ನಾನು ಯಾವುದನ್ನು ಬೇಗ ಹೋಗೋದಿಲ್ಲ. ಯಾಕೆ ಗೊತ್ತಾ, ನಿಮಗೆ ಅರ್ಥ ಆಗೋವರೆಗೂ ಐ ವಿಲ್ ಸ್ಟಾಪ್ ದೇರ್. ನಿಮಗೆ ಅರ್ಥ ಆಯಿತು ಅಂದಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋದು ನಾನು. ಓಕೆನಾ? ಇವತ್ತು ನಾನು ಏನೋ ಒಂದು ಸರ್ಮನ್ ತೊಗೊಂಬಂದೆ, ಅದನ್ನು ಬೇಗ ಮುಗಿಸ್ಬಿಟ್ಟು ಇನ್ನೊಂದು ಸರ್ಮನ್ ಮುಗಿಸ್ಬೇಕು ಅನ್ನೋದರಲ್ಲಿ ಇಲ್ಲ. ಒಂದು ವಾಕ್ಯ ಆದರೂ ಆ ವಾಕ್ಯ ನಿಮ್ಗೆ ಅರ್ಥ ಆಗಬೇಕು. ಓಕೆ, ಇವತ್ತು ನಿಮ್ಗೆ ಅರ್ಥ ಆಗೋವರೆಗೂ ನಾನು ಮುಂದಕ್ಕೆ ಹೋಗೋದಿಲ್ಲ. ರೈಟ್? ಓಕೆ, ಕಮ್. ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು, ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯವಿಡಬೇಕು. ದೇವರೇ, ಮನುಷ್ಯನ ಬಗ್ಗೆ ಯಾಕೆ ನೀನು ಅಷ್ಟು ಲಕ್ಷ್ಯವಿಡಬೇಕು, ಯಾಕೆ ನೀನು ಅವನಿಗೆ ಅಷ್ಟು ಕಾನ್ಸಂಟ್ರೇಷನ್ ಕೊಡಬೇಕು. ನೆಕ್ಸ್ಟ್, ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದ್ದೀಯಲ್ಲ. ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದ್ದೇ ಅಲ್ಲ. Actual translation, it's from Psalm ಕೀರ್ತನೆ 8:4, Psalm 8:4. ಏನು ಹೇಳ್ತೀವಿ ಓದಿ. Yet you made them only a little lower than God and crowned them with glory and honor. ದೇವದೂತರಿಗಿಂತ ದೇವರು ನಮ್ಮನ್ನು ಕಡಿಮೆ ಮಾಡಿಲ್ಲ, ದೇವದೂತರುಗಳು ನಮ್ಗಿಂತ ಕಡಿಮೆ ಆದವರು. ಒರಿಜಿನಲ್ ಟ್ರಾನ್ಸ್ಲೇಷನ್ ಅದೇ ಹೇಳೋದು. ಈ ವಾಕ್ಯನೇ ಇಲ್ಲಿ ಇಬ್ರಿಯರಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯದಲ್ಲಿ ಇರೋದು. ಇವಾಗ ತಿರ್ಗಾ ಬನ್ನಿ. ಇವಾಗ ದ ಬುಕ್ ಆಫ್ ಹೀಬ್ರೂಸ್ 2 from 5 to 8 ಓದೋಣ ತಿರ್ಗಾ ಕನ್ನಡದಲ್ಲಿ. ನಾವು ಪ್ರಸ್ತಾಪಿಸುವ ಮುಂದಣ ಸಾಮ್ರಾಜ್ಯವನ್ನು ಆತನು ದೇವದೂತರಿಗೆ ಅಧೀನ ಮಾಡಲಿಲ್ಲವಲ್ಲ. ನೋಡಿ, ಇವಾಗ ನಿಮ್ಗೆ ಅರ್ಥ ಆಗುತ್ತೆ ಈ ವಾಕ್ಯ. ಶಾಸ್ತ್ರದ ಒಂದು ಭಾಗದಲ್ಲಿ ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು, ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯವಿಡಬೇಕು, ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ. ಇಲ್ಲಿ ಚೆನ್ನಾಗಿ ಗಮನಿಸಿ, ಅವನನ್ನು ದೇವರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೆಯಲ್ಲ, ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟು ಎಲ್ಲವನ್ನು ಅವನ ಪಾದಗಳ ಕೆಳಗೆ ಹಾಕಿ ಅವನಿಗೆ ಅಧೀನ ಮಾಡಿದೆಯಲ್ಲವೇ. ಎಲ್ಲವನ್ನು ಅವನ ಪಾದಗಳ ಕೆಳಗಡೆ ಹಾಕಿ ನೀನು ಅಧೀನ ಮಾಡಿದೆಯಲ್ಲವೇ. ಸೊ ಎಲ್ಲವನ್ನ ದೇವರು ನಮ್ಮ ಪಾದಗಳ ಕೆಳಗಡೆ ಇಟ್ಟಿದ್ದಾರಂತೆ. ಇಂಥ ಸತ್ಯಗಳನ್ನು ನೀನು ತಿಳ್ಕೊಬಾರ್ದು, ಕೇಳಬಾರ್ದು ಅಂತಾನೆ ಸೈತಾನನು ಹೋರಾಡ್ತಾ ಇರೋದು. ಯು ಶುಡ್ ನಾಟ್ ಅಂಡರ್ಸ್ಟ್ಯಾಂಡ್ ದಿಸ್. ಈ ಅಧಿಕಾರ ಎಲ್ಲ ಯಾವಾಗ ಮನುಷ್ಯನಿಗೆ ಸಿಕ್ತು?
ಅಂದರೆ ವೆನ್ ಈ ಗಾಟ್ ಸೇವ್ಡ್, ಸ್ಯಾಲ್ವೇಷನ್ ಬಂದಾಗ, ರಕ್ಷಣೆ ದೇವ್ರ ಮನುಷ್ಯನ ಕೊಟ್ಟಾಗ, at the time of salvation, God gives this authority also. If you have accepted Jesus Christ, you have authority. ನಾವೇನು ಅಂದ್ಕೊಂಡಿದ್ದೀವಿ ಗೊತ್ತಾ, ಈ ಥರ ಒಂದು ಡೆಲಿವರೆನ್ಸ್ ಪ್ರೇಯರ್ ಮಾಡೋದಕ್ಕೆ, ಅಥವಾ ಪ್ರಾರ್ಥನೆ ಮಾಡೋದಕ್ಕೆ, ದೆವ್ವಗಳನ್ನು ಓಡಿಸೋದಕ್ಕೆ, ಅಥವಾ ಅದ್ಭುತಗಳನ್ನು ನಡೆಸೋದಕ್ಕೆ, ಅಥವಾ ಕಾಯಿಲೆಗಳನ್ನು ಗುಣಪಡಿಸೋದಕ್ಕೆ ಒಂದು ಸ್ಪೆಷಲ್ ಸ್ಪೀಕರ್ ಬರಬೇಕು, ಯಾರೋ ಒಬ್ಬರು ಸ್ಪೆಷಲ್ ಪ್ರೀಚರ್ಗೆ ಮಾತ್ರನೇ ದೇವರು ಇಂಥ ವರಗಳನ್ನು ಕೊಟ್ಟಿದ್ದಾರೆ ಅಂತ ಅನೇಕ ತಿಳ್ಕೊಂಡಿದ್ದಾರೆ. ನೋ 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 ದಿಸ್ ಈಸ್ ಫಾರ್ ಆಲ್ ದ ಬಿಲಿವರ್ಸ್ ಹೂ ಹ್ಯಾವ್ ಅಕ್ಸೆಪ್ಟೆಡ್ ಕ್ರೈಸ್ಟ್. ಲೂಕನಿಗೆ ಬರೆದ ಪುಸ್ತಕ 10ನೇ ಅಧ್ಯಾಯ 19ನೇ ವಾಕ್ಯ. ದ ಬುಕ್ ಆಫ್ ಲೂಕ್ ಚಾಪ್ಟರ್ 10 verse 19. ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ. ಯಾವುದು ನಿನ್ನನ್ನು ಕೇಡು ಮಾಡಲ್ಲ. ಯಾವ ವೈರಿಯು ನಿನಗೆ ಕೇಡು ಮಾಡೋದಿಲ್ಲ. ನೀವು ದೇವದೂತರುಗಳಿಗಿಂತ ಸ್ವಲ್ಪ ಕಡಿಮೆ ಅಂತ ಓದಬಾರ್ದು. ನೋಡಿ, ಈವನ್ ಸೇಟನ್ ಈಸ್ an angel. ಸೈತಾನನು ಸಹ ದೇವದೂತನು. ಸತ್ಯವೇದ ಹೇಳುತ್ತೆ, ಗಾಡ್ ಕ್ರಿಯೇಟೆಡ್ ಆಸ್ ಲಿಟಲ್ ಲೋವರ್ ದ್ಯಾನ್ ಗಾಡ್. ಅಂದರೆ ನನಗಿಂತ ಕಡಿಮೆನೇ ಸೈತಾನನು. ಪ್ಯಾಷನ್ ಟ್ರಾನ್ಸ್ಲೇಷನ್ ಓದಿ. Now you understand that I have imparted to you my authority to trample over his kingdom. ಈಗ ಯಾರ ಅಧಿಕಾರ ನಮ್ಗೆ ಇದು ಕೊಟ್ಟಿರೋ ಗೊತ್ತಾ? ನೀನು ಕೈ ತೋರಿಸಿದ್ರೆ ಅಥವಾ ನೀನು ಗೆಟ್ ಔಟ್ ಅಂದರೆ ನಿನ್ನ ಮಾತನ್ನ ಸೈತಾನ್ ಕೇಳೋದಿಲ್ಲ. ನಿನಗೆ ಒಂದು ಅಥಾರಿಟಿ ದೇವ್ರು ಕೊಟ್ಟಿದ್ದಾರೆ, ಅದಕ್ಕಾಗಿಯೇ ಸೈತಾನನು ಒಬೆ ಮಾಡಲೇಬೇಕು. ಈಗ ನೋಡಿ, ಒಂದು ಪೊಲೀಸ್ ಅವನು ಒಂದು ಗಾಡಿ ನಿಲ್ಲಿಸ್ಬೇಕು ಅಂದರೆ, ಟ್ರಾಫಿಕ್ ಪೊಲೀಸ್ ಏನು ಮಾಡ್ತಾನೆ, ಅಷ್ಟು ದೊಡ್ಡ ಗಾಡಿ ಬಂದರೂ ನಾವು ರೋಡ್ ಮಧ್ಯದಲ್ಲಿ ನಿಂತ್ಕೊಂಡು ಏನು ಮಾಡ್ತಾನೆ, ಹಿಂಗಂತಾನೆ, ಅಯ್ಯೋ ಮೇಲೆ ಹತ್ತಿಸ್ಬಿಟ್ರೆ, ಅಯ್ಯೋ ಸ್ಪೀಡಿಗೆ ಬಂದುಬಿಟ್ರೆ ಅವ್ನು ನೋಡಿ ಹೇಳಲ್ಲ. ಅವ್ನು ಮಧ್ಯ ರೋಡಲ್ಲಿ ನಿಂತ್ಕೊಂಡು ಏನು ಮಾಡ್ತಾನೆ, ಕಾರ್ಗಾಗಲಿ ಲಾರಿಗಾಗಲಿ ಹಿಂಗೆ ನಿಲ್ಲಿಸ್ತಾನೆ. ಯಾಕೆ ಗೊತ್ತಾ? ಅಧಿಕಾರ. ನೋಡಿ, ಆ ಲಾರಿ ಅವ್ನು ನಿಲ್ಲಿಸೋದು ಏನಕ್ಕೆ ಗೊತ್ತಾ? ಇವನಿಗಾಗಲ್ಲ, ಇವನ ಹಿಂದೆ ಬ್ಯಾಕಪ್ಗೆ ಗೌರ್ಮೆಂಟ್ ಐತೆ, ಸರ್ಕಾರ ಕೊಟ್ಟಿರೋ ಅಧಿಕಾರ ಅದು. ಸೊ ಒಂದು ಪೊಲೀಸ್ಗೆ ಸರ್ಕಾರ ಕೊಡೋ ಅಧಿಕಾರ ಅದು. ಅಂದರೆ ನೀನು ರೋಡ್ ಮಧ್ಯದಲ್ಲಿ ನಿಂತ್ಕೊಂಡು ಒಂದು ಲಾರಿನ ನಿಲ್ಲಿಸ್ಬೋದು, ಅಥವಾ ಒಂದು ಕಾರನ್ನು ನಿಲ್ಲಿಸ್ಬೋದು, ಟೂ ವೀಲರ್ನ ನಿಲ್ಲಿಸ್ಬೋದು. ಯಾಕೆ ಗೊತ್ತಾ? ಸರ್ಕಾರ ಅವನು ಕೊಟ್ಟಿರೋ ಅಧಿಕಾರ. ಅದಕ್ಕೆ ಸತ್ಯವೇದ ಹೇಳುತ್ತೆ, ನಾನು ನಿನಗೆ ನನ್ನ ಅಧಿಕಾರ ಕೊಟ್ಟಿದ್ದೀನಿ, ನೀನು ಸೈತಾನನ್ನು ನಿಲ್ಲಿಸ್ಬೋದು, ಕಾಯಿಲೆಗಳನ್ನು ನಿಲ್ಲಿಸ್ಬೋದು ಯೇಸುವಿನ ನಾಮದಲ್ಲಿ ಅಂತ ಹೇಳಿದ್ರೆ ನಿಲ್ಲೇಬೇಕು. ಸೊ ಈ ಸತ್ಯಗಳು ನಮ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾವೇನು ಮಾಡ್ತಾಯಿದ್ದೀವಿ, ಭಯ ಪಡ್ತಾಯಿದ್ದೀವಿ. ಹೆಂಗಪ್ಪ, ಯಾರಾದರೂ ನಮಗೆ ಪ್ರೇಯರ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾರತ್ತಾದರೂ ಪ್ರೇಯರ್ ಮಾಡಿಸ್ಕೊಳ್ಳೋಣ. ನೋ 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 ಯು ಹ್ಯಾವ್ ಅಥಾರಿಟಿ. ದಿಸ್ ಇಸ್ ಬಿಲೀವರ್ಸ್ ಅಥಾರಿಟಿ. ನಂಬುವವರಿಗೆ ಅಧಿಕಾರ ಇದು. ಇದು ಪ್ರೀಚರ್ಸ್ ಅಥಾರಿಟಿ ಅಲ್ಲ. ಒಂದು ಸೇವಕರು ಬಂದು ಕೈ ಇಟ್ಟು ಪ್ರೇಯರ್ ಮಾಡಿ ಡೆಲಿವರೆನ್ಸ್ ಮಾಡಬೇಕಲ್ಲ, ನೀನೇ ಅದಕ್ಕೆ ವಿರುದ್ಧವಾಗಿ ನಿಲ್ಬೋದು. ಅದಕ್ಕೆ TPT ಟ್ರಾನ್ಸ್ಲೇಷನ್ ಹೇಳಿದ್ದೆ, ಮೈ ಅಥಾರಿಟಿ ಅಂದರೆ ನನ್ನ ಅಧಿಕಾರ ನಾನು ನಿನಗೆ ಕೊಟ್ಟಿದ್ದೀನಿ. ಸೊ ಈ ದೇವದೂತನ ಯಾರು? ಇದೊಂದು ನೋಡಿ, ಏಷ್ಯನ್ ಬರೆದ ಪುಸ್ತಕ 14ನೇ ಅಧ್ಯಾಯದಲ್ಲಿ ಸೈತಾನನ ಹೆಂಗೆ ಬಿದ್ದ, ಲೂಸಿಫರ್ ಅನ್ನೋದು, ಇದೆಲ್ಲ ಒಂದು ಹಿಸ್ಟ್ರಿ ಇದೆ. ಆರಿಜಿನ್ ಆಫ್ ಸೇಟನ್, ಸೈತಾನನ ಹೇಗೆ ಕೆಳಗಡೆ ಬಿದ್ದ, ಇದೆಲ್ಲ ಒಂದು ಸ್ಟೋರಿ ಇದೆ. ಸೊ ದೇವರು ಅವನ್ನ ಹೆಂಗೆ ಸೃಷ್ಟಿ ಮಾಡಿದರು, ಅವನ ಮೈಯೆಲ್ಲ ಇನ್ಸ್ಟ್ರೂಮೆಂಟ್ಸ್ ಇತ್ತಂತೆ. ಸೈತಾನನ ಹೆಂಗೆ ದೇವರು ಸೃಷ್ಟಿ ಮಾಡಿದ್ರು ಗೊತ್ತಾ? ವಿತ್ ಇನ್ಸ್ಟ್ರೂಮೆಂಟ್ಸ್. ಅದಕ್ಕೇ ಮ್ಯೂಸಿಕ್ಗೂ ವರ್ಲ್ಡ್ಗೂ ಸೈತಾನನಿಗೂ ಒಂದು ಕನೆಕ್ಷನ್ ಇದೆ ನೋಡಿ ಯಾವಾಗಲೂ. ಅದಕ್ಕೆ ಎಲ್ಲೆಲ್ಲ ಮ್ಯೂಸಿಕ್ ಇದೆಯೋ ಅಲ್ಲೆಲ್ಲ ಸೈತಾನನು ಹಿ ವಿಲ್ ಎಂಜಾಯ್ ದಟ್. ಅದಕ್ಕೆ ಹೆಡ್ ಬ್ಯಾಂಗಿಂಗು, ಆಮೇಲೆ ಮ್ಯೂಸಿಕ್ಕು, ಕಾನ್ಸರ್ಟ್ಸ್ಗೆಲ್ಲ ಜನ ಉರುಳಾಡ್ಕೊಂಡು ಹೋಗೋದೇನು ಗೊತ್ತಾ? ಸೇಟನ್ ಈಸ್ ಕನೆಕ್ಟೆಡ್ ಇನ್ ದಟ್. ಸೊ ಮ್ಯೂಸಿಕ್ಗೂ ಸೈತಾನನಿಗೂ ಒಂದು ಕನೆಕ್ಷನ್ ಇದೆ. ಸೊ ದೇವರು ಮನುಷ್ಯ ಸೈತಾನ ಸೃಷ್ಟಿ ಮಾಡ್ಬೇಕಾದ್ರೆ ಹೆಂಗೆ ಸೃಷ್ಟಿ ಮಾಡಿಬಿಟ್ರು? ವಿತ್ ಮ್ಯೂಸಿಕ್. ದಟ್ ಮೀನ್ಸ್ ಗಾಡ್ ಲೈಕ್ಸ್ ಮ್ಯೂಸಿಕ್. ಗಾಡ್ ಲವ್ಸ್ ಮ್ಯೂಸಿಕ್. ಅದಕ್ಕೆ ಒಂದು ಕಡೆ ಎಲಿಶಾ ಹೇಳ್ತಾನೆ, ಒಂದು ಪ್ರಾಫೆಸಿ ಮಾಡಬೇಕು ಅಂದರೆ ಅವನೇನು ಹೇಳ್ತಾನೆ ಗೊತ್ತಾ? ಹೋಗಿ ಇನ್ಸ್ಟ್ರೂಮೆಂಟ್ ತೊಗೊಂಬನ್ನಿ ಅಂತಾನೆ.
ವಾದ್ಯಗಳನ್ನು ಬಾರಿಸುವಾಗ ಈ ಪ್ರೊಫೆಸೈಡ್. ವೆನ್ ಮ್ಯೂಸಿಕ್ ವಾಸ್ ಪ್ಲೇಡ್, ಹೋಲಿ ಸ್ಪಿರಿಟ್ ವಾಸ್ ಅಪಾನ್ ದೆಮ್. ಅದಕ್ಕೆ ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡಿ ಕರೆಕ್ಟಾಗಿ ಬಾರಿಸಿದ್ರೆ ವಿ ಕ್ಯಾನ್ ಫೀಲ್ ದ ಪ್ರೆಸೆನ್ಸ್ ಆಫ್ ಗಾಡ್. ಅದಕ್ಕೆ ಸ್ಕೇಲು ಕಾರ್ಡ್ಸ್ ಎಲ್ಲ ಕರೆಕ್ಟಾಗಿ ಯಾಕೆ ಇರಬೇಕು ಅಂದರೆ ದಟ್ ಈಸ್ ಕನೆಕ್ಟೆಡ್ ಟು ದ ಹೋಲಿ ಸ್ಪಿರಿಟ್. ಡೋಂಟ್ ಪ್ಲೇ ಇಟ್ ಕೇರ್ಲೆಸ್ಲಿ, ಪ್ಲೇ ದ ಮ್ಯೂಸಿಕ್ ಕೇರ್ಫುಲಿ, because it is connected to the Holy Spirit and it is connected to the evil spirit, music. So ella music na inde evil spirit, he gives extra talent for them to play. ಅದಕ್ಕೆ ಡೆಡಿಕೇಟೆಡ್ ಆಗಿ ಬಾರಿಸೋರಿಗೆ ಹೋಲಿ ಸ್ಪಿರಿಟ್ ಗಿವ್ಸ್ ಟ್ಯಾಲೆಂಟ್ಸ್ ಟು ಪ್ಲೇ ಫಾರ್ ಹಿಸ್ ಗ್ಲೋರಿ. ಸೊ ಹೆವೆನಲ್ಲೇ ಮ್ಯೂಸಿಕ್ನ ದೇವ್ರು ಕ್ರಿಯೇಟ್ ಮಾಡಿಬಿಟ್ರು ಫಸ್ಟೇ. ಬಿಫೋರ್ ದ ವರ್ಲ್ಡ್ ವಾಸ್ ಕ್ರಿಯೇಟೆಡ್, ಮ್ಯೂಸಿಕ್ ವಾಸ್ ದೇರ್. ಸೊ ಹೆವೆನ್ ಈಸ್ ಫುಲ್ ಆಫ್ ಮ್ಯೂಸಿಕ್. ಅದಕ್ಕೇ ಇನ್ಸ್ಟ್ರೂಮೆಂಟ್ಸ್ ಪ್ಲೇ ಮಾಡ್ತಾ ಇರ್ಬೇಕಾದ್ರೆ ವಿ ಕ್ಯಾನ್ ಫೀಲ್ ದ ಪ್ರೆಸೆನ್ಸ್. ಬೆನಿ ಹಿನ್ ಮೀಟಿಂಗಲ್ಲಿ ನೋಡಿ, ಜಸ್ಟ್ ಕಾಯರ್, ಜಸ್ಟ್ ಪಿಯಾನೋ, ಪ್ರೆಸೆನ್ಸ್ ಆಫ್ ಗಾಡ್, ಪೀಪಲ್ ವಿಲ್ ಬಿ ಹೀಲ್ಡ್. ಜನ ನೋಡಿ ಹಾಗೆ ವೀಲ್ ಚೇರಲ್ಲಿ ಎದ್ದೊಳ್ಳೋದೇನು, ಗುಣ ಆಗೋದನ್ನು, ಹೇ ಹಿ ಹಸ್ ಹೀಲ್ಡ್, ಓ ದಿಸ್ ಮ್ಯಾನ್ ಗಾಟ್ ಹೀಲ್ಡ್, ಓ ದ ಬ್ಲೈಂಡ್ ಐಸ್ ಇಸ್ ಬೀನ್ ಓಪನ್. ಅಲ್ಲಿ ನೋಡಿ, ಅಲ್ಲಿ ಬಂದ್ಬಿಟ್ಟು ಹೆಂಗೆ ಟೆಸ್ಟ್ ಮೇಲೆ ಹೇಳ್ತಾರೆ ಗೊತ್ತಾ, ಏನು ಮಾಡಿರಲ್ಲ, ಜಸ್ಟ್ ಮ್ಯೂಸಿಕ್ ಆ್ಯಂಡ್ ದ ಪ್ರೆಸೆನ್ಸ್ ಆಫ್ ಗಾಡ್. ಅದಕ್ಕೆ ಒಂದು ಚರ್ಚಲ್ಲಿ ಎಲ್ಲ ಆರ್ಗನೈಸ್ಡ್ ಆಗಿ ಇರೋದು ಭಾಳ ಭಾಳ ಇಂಪಾರ್ಟೆಂಟ್. ಅದಕ್ಕೇ ನಾವು ಹೇಳೋದು ಸ್ಯಾಟರ್ಡೇನೇ ಪ್ರಿಪೇರ್ ಮಾಡಿ ಎಲ್ಲ ರೆಡಿ ಮಾಡಿ. ಯಾಕೆ ಗೊತ್ತಾ, ಸಂಡೇ ವಿ ಹ್ಯಾವ್ ಟು ಗ್ಲೋರಿಫೈ ಗಾಡ್. ಇಲ್ಲಿ ಬಂದ್ಬಿಟ್ಟು ಡಬಾ ಡಮಾ ಡಿಮಿ ಡಮಾರ್ ಅಂತ ಮಾಡಬಾರ್ದು. ವಿ ಶುಡ್ ಗ್ಲೋರಿಫೈ ಗಾಡ್. ಅದಕ್ಕೇ ಸ್ಯಾಟರ್ಡೇ ವಿ ಶುಡ್ ಗೆಟ್ ಪ್ರಿಪೇರ್ಡ್ ಫಾರ್ ಎವ್ರಿಥಿಂಗ್, ಬಿಕಾಸ್ ಇಟ್ ಅಟ್ರಾಕ್ಟ್ಸ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಅದಕ್ಕೆ ದೊಡ್ಡ ದೊಡ್ಡ ಪ್ರೀಚರ್ಸ್ ಎಲ್ಲ ನೋಡಿ ಒಂದು ಸ್ಕೇಲಲ್ಲಿ ಬಾರಿಸ್ತಾ ಇದ್ದರೆ ದೇ ವಿಲ್ ನಾಟ್ ಚೇಂಜ್ ದ ಕಾರ್ಡ್, they will move in the same scale. ಆ ಫ್ಲೋ ಹಂಗೆ ಇರುತ್ತೆ, ಹೋಲಿ ಸ್ಪಿರಿಟ್ ಅನಾಯಿಂಟಿಂಗ್. ಅದಕ್ಕೆ ಹಂಗೆಲ್ಲ ಬಾರಿಸ್ಬಾರ್ದು, ಸೈಲೆಂಟಿಗೆ ಹಂಗೆ ನೀಟಾಗಿ. ಜಸ್ಟ್ ಪೀಪಲ್ ಶುಡ್ ಎಂಜಾಯ್ ದ ಪ್ರೆಸೆನ್ಸ್ ಆಫ್ ಗಾಡ್. ಓಕೆ, ಇವಾಗ ನಮ್ಮ ಟಾಪಿಕ್ ಮ್ಯೂಸಿಕ್ ಅಲ್ವಾ? ಓಕೆ, ಲೆಟ್ಸ್ ಗೋ. ಸೊ ಸತ್ಯವೇದ ಏನು ಹೇಳುತ್ತೆ ಅಂದರೆ, ದೇವದೂತನು ಇವನು ಹಿಂಗಿದ್ದವನೇ, ಗಾಡ್ ಕ್ರಿಯೇಟೆಡ್ ಹಿಮ್ ವಿತ್ ಮ್ಯೂಸಿಕ್. ಸೊ ಅವನಿಗೆ ಪ್ರೈಡ್ ಬಂತು, ಅಲ್ಲಿಂದ ಅವನು ಕೆಳಗೆ ಬಿದ್ದ. ಇದೆಲ್ಲ ಸ್ಟೋರೀಸ್ ಎಲ್ಲ ಅಲ್ಲಿದೆ. ಸೊ ಗಾಡ್ ಕ್ರಿಯೇಟೆಡ್ ಏಂಜಲ್ ಥ್ರೂ ವರ್ಡ್ಸ್. ಬೇರೆ ಮಾತಾಡಿ ಸೃಷ್ಟಿ ಮಾಡಿದ್ದು. ಮನುಷ್ಯನನ್ನು ಮಾತ್ರನೇ ಓದಿ ತನ್ನ ಸ್ವಾರೂಪ್ಯದಲ್ಲಿ ನನ್ನನ್ನು ನಿಮ್ಮನ್ನು ಸೃಷ್ಟಿ ಮಾಡಿದ್ದು. ಸೊ ವಿ ಆರ್ ಗ್ರೇಟರ್ ದ್ಯಾನ್ ಏಂಜಲ್ಸ್, ವಿ ಆರ್ ಗ್ರೇಟರ್ ದ್ಯಾನ್ ಡಿಮೋನಿಕ್ ಪವರ್, ವಿ ಆರ್ ಗ್ರೇಟರ್ ದ್ಯಾನ್ ಆಲ್ ದ ಪವರ್ಸ್. ಅದಕ್ಕೆ ಸೈತಾನನಿಗೆ ನಿಮ್ಮ ನೋಡಿದ್ರೆ ಭಯ. ಅದಕ್ಕೆ ಅವನೇನು ಮಾಡ್ತಾನೆ, ನೀನೆಲ್ಲಿ ಅವನಿಗೆ ಭಯ ಇಟ್ಬಿಡ್ತೀಯ ಅಂತ ಅವ್ನು ನಿನಗೆ ಭಯ ಇಟ್ಟಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಇದೆಲ್ಲ ಸುಮ್ಮನೆ ಆ್ಯಕ್ಟಿವಿಟೀಸ್ ಅವನು. ಒಂದು ಸೌಂಡ್ ಕೇಳಿಸ್ತಾ ಐತೆ ಅನ್ನೋದು, ಆಮೇಲೆ ಮಂತ್ರ ದಾಟ್ಬಿಟ್ರೆ ನೋಡಿ ಇಂಥ ಇದಕ್ಕೆ ನಾವು ಏನು ಮಾಡಿಬಿಟ್ಟಿದ್ದೀವಿ, ಹುಷಾರಾಗಿರಬೇಕು, ಸೈತಾನನ ಕಿರಿ ಹೆಂಗಿರುತ್ತೆ, ರಾತ್ರಿ 12 ಗಂಟೆಗೆ ಬಾಗಿಲು ತೆಗಿಬೇಡ, ಆಮೇಲೆ ಅಮಾವಾಸ್ಯೆ ಪ್ರೇಯರ್ ಮಾಡು, ಆಮೇಲೆ ರಾತ್ರಿ ದೆವ್ವ ಬರ್ತಾನೆ. ಇದೆಲ್ಲ ನಾವೇ ಪ್ರೀಚ್ ಮಾಡಿ ಏನು ಮಾಡಿಬಿಟ್ಟಿದ್ದೀವಿ, ಅವನ್ನ ಓನರ್ಶಿಪ್ ಕೊಟ್ಬಿಟ್ಟಿದ್ದೀವಿ ಅವನಿಗೆ. ಈಸ್ ನಥಿಂಗ್, ಯು ಆರ್ ಗ್ರೇಟರ್ ದೆನ್ ಡಿಮೋನಿಕ್ ಪವರ್. ವೆನ್ ಯು ಅಕ್ಸೆಪ್ಟೆಡ್ ಕ್ರೈಸ್ಟ್, ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ನೀನು ಸ್ವೀಕಾರ ಮಾಡಿಕೊಂಡಾಗಲೇ ಆ ಸ್ಯಾಲ್ವೇಷನಲ್ಲೇ ಈ ಅಥಾರಿಟಿನೂ ದೇವ್ರು ನಿನ್ನ ಒಳಗಡೆ ಇಂಪಾರ್ಟ್ ಮಾಡಿಬಿಟ್ರು. ಇದು ಒಳಗಡೆನೇ ದೇವ್ರು ಇಟ್ಟುಬಿಟ್ರು. ಇವಾಗ ಸ್ಪೆಷಲಾಗಿ ಅದಕ್ಕೆ ಅಂದರೆ ನಿನಗೆ ಪ್ರೇಯರ್ ಮಾಡಬೇಕಾಗಿದ್ದೇನೂ ಇಲ್ಲ. ವೆನ್ ಯು ಅಕ್ಸೆಪ್ಟೆಡ್ ಕ್ರೈಸ್ಟ್, ನೀನು ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡ್ಕೊಂಡು ದಿನದಲ್ಲೇ ಈ ಅಧಿಕಾರನೂ ಸೇರಿಸಿ ನೀನು ಒಳಕ್ಕೆ ದೇವ್ರು ಇಟ್ಬಿಟ್ರು. ಜಸ್ಟ್ ಯು ಹ್ಯಾವ್ ಟು ನೋ ಹೂ ಯು ಆರ್. ಅದೇ ಇವತ್ತಿನ ಸಂದೇಶ. ನಿನಗೆ ಗೊತ್ತಾಗಬೇಕು ಯಾರು ನೀನು ಅಂತ. ಪ್ಯಾಷನ್. ನೌ ಯು ಅಂಡರ್ಸ್ಟ್ಯಾಂಡ್ ದಟ್ ಐ ಹ್ಯಾವ್ ಇಂಪಾರ್ಟೆಡ್ ಟು ಯು ಮೈ ಅಥಾರಿಟಿ. ಸೊ ಇವಾಗ ನಾವು ಸೈತಾನನ್ನು ಓಡಿಸೋದು ಯಾರ ಅಥಾರಿಟಿಯಲ್ಲಿ ಗೊತ್ತಾ? ಇಟ್ಸ್ ಗಾಡ್ಸ್ ಅಥಾರಿಟಿ.
ಅದಕ್ಕೆ ಇನ್ ದ ನೇಮ್ ಆಫ್ ಜೀಸಸ್, ವೆನ್ ಯು ಪ್ರೇ ಇನ್ ದ ನೇಮ್ ಆಫ್ ಜೀಸಸ್ ಯು ಆರ್ ಯೂಸಿಂಗ್ ಈಸ್ ಅಥಾರಿಟಿ. ಅದಕ್ಕೆ ನಿನಗೆ ಭಯ ಪಡುತ್ತೋ ಇಲ್ವೋ ಆ ಹೆಸರಿಗೆ ಭಯ ಪಡಲೇಬೇಕು. ಪೊಲೀಸ್ ಅವನಿಗೆ ನೀನು ಎದುರ್ತೀಯೋ ಇಲ್ವೋ ಆ ಡ್ರೆಸ್ಸಿಗೆ ನೀನು ಬೆಲೆ ಕೊಡಲೇಬೇಕು. ಅವ್ನು ನಾರ್ಮಲ್ ಹ್ಯೂಮನ್ ಬೀಯಿಂಗೆ, ಆದರೆ ಅವ್ನು ಹಾಕಿರೋ ಡ್ರೆಸ್ ಇದೆಯಲ್ಲ ಅದಕ್ಕೆ ಬೆಲೆ ಇದೆ. ಅದೇ ರೀತಿಯೇ ಇವತ್ತು ನೀವು ನಾರ್ಮಲ್ ಕ್ರಿಶ್ಚಿಯನ್ ಆಗಿರ್ಬೋದು, ಆದರೆ ಯೇಸು ಕ್ರಿಸ್ತನ ಅಧಿಕಾರ ಐತಲ್ಲ, ಫಾರ್ ದಟ್ ಡಿಮೆನ್ಸ್ ಹ್ಯಾವ್ ಟು ಫಿಯರ್. ಅದಕ್ಕೆ ಸೈತಾನನ ಎದುರಲೇಬೇಕು. ಸೊ ಯೂಸ್ ಜೀಸಸ್ ನೇಮ್. ಮ್ಯಾಥ್ಯೂ 28:18, ಮತ್ತಾಯನು ಬರೆದ ಪುಸ್ತಕ 28ನೇ ಅಧ್ಯಾಯ 18ನೇ ವಾಕ್ಯ. ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟದೆ. ಸೊ ಯೇಸು ಸ್ವಾಮಿ ಏನು ಹೇಳ್ತಾರೆ? ಪರಲೋಕದಲ್ಲಿಯೋ ಭೂಲೋಕದಲ್ಲಿಯೋ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ, ನೀವು ಹೋಗಿ ಇವಾಗ ದೆವ್ವಗಳನ್ನು ಓಡಿಸಿ. ಕೊಲೋಸಿಯನ್ಸ್ 2:15, ಕೊಲೋಸೆ ಅವ್ರಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 15ನೇ ವಾಕ್ಯ ಓದೋಣ. ಕ್ರಾಸ್ ಅಂದರೆ ಏನು ಗೊತ್ತಾ? ಒಂದು ಪ್ರೊಸೆಷನ್. ಅದು ಏನು ಪ್ರೊಸೆಷನ್? ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು. ಸೊ ಶಿಲುಬೆಯಲ್ಲಿ ಏನು ಮಾಡಿದ್ರಂತೆ ದೇವರು? ಮೆರೆಸುತ್ತಾ. ಸೊ ಕ್ರಾಸ್ ಮೀನ್ಸ್ ವಿಕ್ಟ್ರಿ. ನಾವೇನು ಅಂದ್ಕೊಂಡಿದ್ದೀವಿ? ಕ್ರಾಸ್ ಅಂದಿದ ತಕ್ಷಣ ನಮಗೆ ದುಃಖ ಬರುತ್ತೆ, ಬೇಜಾರಾಗುತ್ತೆ. ಯೇಸು ಸ್ವಾಮಿ ಹೆಂಗೆಲ್ಲ ಸತ್ರು. ನೀನು ದುಃಖ ಪಡೋದಕ್ಕಾಗಿ ಅಲ್ಲ ಶಿಲುಬೆಯ ಮೇಲೆ ಯೇಸು ಸ್ವಾಮಿ ಜಯ ತಗೊಂಡಿದ್ದು. He shamed them publicly. He shamed them publicly. He made a public spectacle of them by leading them as captives in his victory procession. Okay, victory procession. Procession ಎಲ್ಲರೂ ಹೇಳಿ. ಪ್ರೊಸೆಷನ್ ಅಂದರೆ ಏನು ಗೊತ್ತಾ? ಆ ಕಾಲದಲ್ಲಿ ಒಂದು ರಾಜ ಏನಾದರೂ ಗೆದ್ದುಬಿಟ್ರೆ ಈ ಎನಿಮಿನ ಏನು ಮಾಡೋರು ಗೊತ್ತಾ? ಒಂದು ಪ್ರೊಸೆಷನ್ ಕರ್ಕೊಂಬರೋರು, ಕೈ ಹಾಕಿ ಹಗ್ಗ ಕಟ್ಬಿಟ್ಟು, ಅಥವಾ ಹಿಂಗೆ ಎಳ್ಕೊಂಡು ಬರೋದು, ಅಥವಾ ಕುದುರೆ ಹಿಂದೆ ಓಡಿಸೋದು, ಅಥವಾ ಅವ್ರನ್ನ ಬಟ್ಟೆ ಬಿಚ್ಚಿಬಿಟ್ಟು ಆ ಊರಲ್ಲಿ ಮೆರವಣಿಗೆ ಮಾಡಿಸೋದು. ಅದನ್ನು ಮಾಡಿಸ್ತಾ ಇದ್ರಂತೆ. ರಾಜ ನಾನು ಜಯಿಸ್ಬಿಟ್ಟೆ, ಇಷ್ಟು ದಿವಸ ಇವನು ಕಾಟ ಕೊಟ್ಟನಲ್ಲ, ಇವನು ತಲೆಹರಟೆ ಮಾಡ್ತಾ ಇದ್ನಲ್ಲ, ಶಿಲುಬೆಯಲ್ಲಿ ದೇವ್ರು ಏನು ಮಾಡಿದ್ರು ಅಂತ ಪಬ್ಲಿಕ್ ಸ್ಪೆಕ್ಟಾಕಲ್ ಮಾಡಿದ್ರಂತ ಅವನ್ನ. ಅಂದರೆ ಈ ಮೇಡ್ ಎ ಪ್ರೊಸೆಷನ್. ಅಂದರೆ ಪರಲೋಕದಲ್ಲಿಯೋ ನರಕದಲ್ಲಿಯೋ ಭೂಲೋಕದಲ್ಲಿಯೋ ಒಂದು ಪಬ್ಲಿಕ್ ಸ್ಪೆಕ್ಟಾಕಲ್ ಮಾಡಿದ್ರಂತ. ಅಂದರೆ ಇವನು ಸೋತೋಗಿರೋನು ಅಂತ ತೋರಿಸೋ ಜಾಗನೇ ಶಿಲುಬೆ. ನೋ ಮೋರ್ ಪವರ್. ಎಲ್ಲರೂ ಹೇಳಿ. ಇನ್ನೊಂದ್ಸತಿ ಹೇಳಿ. ಸೇಟನ್ ಹ್ಯಾಸ್ ನೋ ಪವರ್. ಜೋರಾಗಿ ಹೇಳಿ. ಒನ್ಸ್ ಅಗೈನ್. ಮತ್ತೊಮ್ಮೆ ಕನ್ನಡದಲ್ಲಿ, ಸೈತಾನನಿಗೆ ಯಾವ ಅಧಿಕಾರ ಇಲ್ಲ. ಇನ್ನೊಂದ್ಸತಿ. ಓ ಮೈ ಗಾಡ್. ನಾನು ಹೇಳ್ತೀನಿ, ಇಷ್ಟು ದಿವಸ ನಿನ್ನ ಫೈನಾನ್ಸನ್ನು, ನಿನ್ನ ಆಶೀರ್ವಾದನ ಹಿಡ್ಕೊಂಡಂಥ ಸೈತಾನನು ಇವತ್ತು ನಿನ್ನ ಆಶೀರ್ವಾದನ ಬಿಟ್ಬಿಟ್ಟ. ಎಸ್, ಲೂಸ್ ಇನ್ ದ ನೇಮ್ ಆಫ್ ಜೀಸಸ್. ಲೂಸ್ ಇನ್ ದ ನೇಮ್ ಆಫ್ ಜೀಸಸ್. I command money to come in the name of Jesus. Glory. Oh, ಸೈತಾನನಿಗೆ ಇದು ಇನ್ಮೇಲೆ ನಿನ್ನ ಫೈನಾನ್ಸ್ ಮೇಲೆ ಅಧಿಕಾರ ಇಲ್ಲ, ನಿನ್ನ ಮಕ್ಕಳ ಮೇಲೆ ಅಧಿಕಾರ ಇಲ್ಲ, ನಿನ್ನ ಸೇವೆ ಮೇಲೆ ಅಧಿಕಾರ ಇಲ್ಲ, ಓ ನಿನ್ನ ಫ್ಯಾಮಿಲಿ ಮೇಲೆ ಅಧಿಕಾರ ಇಲ್ಲ. ಎಸ್ 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 ಎಸ್. ಕಮ್ ಆನ್, ಸೆಲೆಬ್ರೇಟ್. ಕಮ್ ಆನ್, ಸೆಲೆಬ್ರೇಟ್ ಇಟ್. ಎಸ್ ಎಸ್ ಎಸ್. Come on, celebrate. Oh. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಓ ಜಯ ಕೊಡುವ ಈ ಸತ್ಯನ ಕೇಳ್ತಾ ಇರ್ಬೇಕಾದ್ರೆ ನಿನ್ನ ಬಾಡಿ ಎಲ್ಲ ಹಂಗೆ ಒಂದು ಲೂಸ್ ಆಗುತ್ತೆ ನೋಡಿ.
ಸೊ ಯು ವಿಲ್ ಬಿ ಡೆಲಿವರ್ಡ್ ಬೈ ದಿಸ್ ಮೆಸೇಜ್. ಈ ಸಂದೇಶನ ಕೇಳಬೇಕಾದ್ರೆ ರಿಪೋರ್ಟ್ಸ್ ಎಲ್ಲ ಚೇಂಜ್ ಆಗುತ್ತೆ. ಆಮೇಲೆ ಈ ಸಂದೇಶನ ಕೇಳಬೇಕಾದ್ರೆ ಫೈನಾನ್ಷಿಯಲ್ ಲೆವೆಲ್ ವಿಲ್ ಬಿ ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಓ ಹಲ್ಲೆಲೂಯ ಹಲ್ಲೆಲೂಯ ಹಾಡುವೆ ಧ್ವನಿಯಿಂದ ಹೊಗಳುವೆ. ಹಲ್ಲೆಲೂಯ ಹಲ್ಲೆಲೂಯ ಹಾಡುವೆ. ಆನಂದ ಧ್ವನಿಯಿಂದ ಹೊಗಳುವೆ. ಓ ಜಯ ಕೊಡುವ ಓ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಓ ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಪಾಪದಲ್ಲಿ ಅಲೆಯುತ್ತಿದೆ, ಆದರೆ ಯೇಸು ಕೈ ಬಿಡದೆ ತಾನೇ ಬಂದು ರಕ್ಷಿಸಿದ. ಆದರೆ ಯೇಸು ಕೈ ಬಿಡದೆ ತಾನೇ ಬಂದು ರಕ್ಷಿಸಿದ. ಇಂಥ ಒಳ್ಳೆಯ ಯೇಸು ನನಗೆ ಸ್ವಂತ ರಕ್ಷಕ. ಇಂಥ ಒಳ್ಳೆ ಯೇಸು ನನ್ನ ಸ್ವಂತ ರಕ್ಷಕ. ಓ ಸಂತೋಷ ಹುಟ್ಟುತ್ತೆ. ಸಂತೋಷ ಹುಟ್ಟುತ್ತೆ, ಸಂತೋಷ ಉಕ್ಕೆ ಉಕ್ಕುತ್ತೆ. ಹಾಲೆಲೂಯ ಯೇಸು ನನ್ನ ರಕ್ಷಕ. ನನ್ನ ಪಾಪ ತೊಳೆದ ಸಂತೋಷ ಹುಕ್ಕಿ ಹುಕ್ಕುತ್ತೆ. ಸಂತೋಷ ಹುಕ್ಕುತ್ತೆ, ಸಂತೋಷ ಹುಕ್ಕಿ ಹುಕ್ಕುತ್ತೆ. Hallelujah! ಯೇಸು ನನ್ನ ರಕ್ಷಕ. Come on, church! ತೊಳೆದ ಸಂತೋಷ ಹುಕ್ಕಿ ಹುಕ್ಕುತ್ತೆ. There is power, power, wonder working power in the blood of the Lamb. There is power, power, wonder-working power in the precious blood of the Lamb. Hey! There is power, power, wonder working power in the blood. Blood of the Lamb. There is power, power, wonder-working power in the precious blood of the Lamb. Oh, in the name of Jesus, In the name of Jesus. I have the victory. Hallelujah. In the name of Jesus. In the name of Jesus. Demons will have to flee. Hey, when I stand in the name of Jesus, tell me who can stand before. In the mighty name of Jesus, I have the victory. In the name of Jesus, in the name of Jesus, I have the victory. Hallelujah. In the name of Jesus, In the name of Jesus. demons will have to. Hey, hey, hey. When I Stand on the name of Jesus. tell me who can stand before. In the mighty name of Jesus, I have the victory. I have the victory. I have the victory. Amen. ಸೊ ಕರೆಕ್ಟ್ ಟ್ರಾನ್ಸ್ಲೇಷನ್ ಹೇಳಬೇಕಂದ್ರೆ ಕೊಲೋಷಿಯನ್ಸ್ 2:15 ಜೀಸಸ್ ಪ್ಯಾರಲೈಸ್ಡ್ ದೆಮ್. ಜೀಸಸ್ ಪ್ಯಾರಲೈಸ್ಡ್ ದೆಮ್. ಇದರ ಸತ್ಯ ಎಲ್ಲಿಂದ ಗೊತ್ತಾಗಬೇಕು ಅಂದರೆ ದ ಬುಕ್ ಆಫ್ ಎಫಿಷಿಯನ್ಸ್ ಚಾಪ್ಟರ್ 1:18 ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ. ಸೊ ಇವತ್ತು ನಮ್ಮ ಮನೋನೇತ್ರಗಳು ಬೆಳಗಿಸಲಿ. ಐಸ್ ಆಫ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಬಿ ಎನ್ಲೈಟೆಂಡ್. ಅಂಡರ್ಸ್ಟ್ಯಾಂಡಿಂಗ್ ಆಫ್ ಮೈ ಐಸ್ ಬಿ ಎನ್ಲೈಟೆಂಡ್. ಒಂದು ಸೇವಕರು ಹೇಳ್ತಾರೆ, ಇದನ್ನು ಒಂದು 100 ಸತಿ ಆದರೂ ಹೇಳ್ತಾರಂತೆ. ಏನದು ಗೊತ್ತಾ? ನನ್ನ ಮನೋನೇತ್ರಗಳನ್ನು ಬೆಳಗಿಸು, ನನ್ನ ಮನೋನೇತ್ರಗಳನ್ನು ಬೆಳಗಿಸು. ನೋಡಿ, ಕೆಲವೊಂದು ಸತ್ಯಗಳು ಬೈಬಲಲ್ಲಿ ನಮಗೆ ದೇವ್ರು ಪ್ರಕಟಪಡಿಸೋವರೆಗೂ ನಮ್ಗೆ ಅರ್ಥ ಆಗೋದಿಲ್ಲ. ಹೋಲಿ ಸ್ಪಿರಿಟ್ ವಿಚ್ ಶುಡ್ ಹೆಲ್ಪ್ ಅಸ್. ಚೆನ್ನಾಗಿ ತಿಳ್ಕೊಳ್ಳಿ. ಇನ್ನೊಂದು ಹೇಳ್ತೀನಿ ನೋಡಿ,
ಈ ಲೋಕದಲ್ಲಿ ಎಷ್ಟೋ ಪುಸ್ತಕ ಇದೆ. ದೇರ್ ಆರ್ ಲ್ಯಾಕ್ಸ್ ಆಫ್ ಬುಕ್ಸ್, ಬಟ್ ದೇರ್ ಈಸ್ ನೋ ಆಥರ್. ಬರೆದಿರೋರು ತೀರೋಗಿದ್ದಾರೆ, ಆದರೆ ಅವ್ರು ಬರೆದಿರುವಂಥ ಪುಸ್ತಕ ಇದೆ. ನಮ್ಮ ಕೈಯಲ್ಲಿ ಬೈಬಲ್ ಅನ್ನೋ ಒಂದು ಪುಸ್ತಕ ಇದೆ, ಬರೆದಿರೋದು ಇದೆ, ಬರೆದಿರೋರು ಇದ್ದಾರೆ. ಇದೇ ಡಿಫ್ರೆನ್ಸ್. We have a book and we have the author also with us. ಅದಕ್ಕೇ ನಿನಗೆ ಅರ್ಥ ಆಗದೇ ಇರೋದನ್ನು ಹೋಲಿ ಸ್ಪಿರಿಟ್ ನಿನಗೆ ಹೆಲ್ಪ್ ಮಾಡ್ತಾರೆ ಟು ಅಂಡರ್ಸ್ಟ್ಯಾಂಡ್, ಬಿಕಾಸ್ ಹಿ ಹ್ಯಾಸ್ ರಿಟನ್ ದ ಬುಕ್. ಹೋಲಿ ಸ್ಪಿರಿಟೇ ನಿಮಗೆ ಬರ್ದಿರೋದ್ರಿಂದ ಬರ್ದಿರೋರು ಇನ್ನೂ ಜೀವಂತವಾಗೇ ಇದ್ದಾರೆ. ಎಲ್ಲ ಪುಸ್ತಕಗಳನ್ನು ಬರೆದವ್ರು ತೀರೋದ್ರು, ಆದರೆ ಬೈಬಲ್ ಅನ್ನೋ ಪುಸ್ತಕನ ಮಾತ್ರ ಬರ್ದಿರೋರು ಇದ್ದಾರೆ, ಬರ್ದಿರೋ ಬುಕ್ಕೂ ಇದೆ. ಆಮೇನ್. ಇದಕ್ಕೆ ನಾವು ಖುಷಿ ಪಡಬೇಕು. ನಿಮ್ಮ ಕೈಯಲ್ಲಿ ಇದೆಯಲ್ಲ ಬೈಬಲು, ಬರ್ದಿರೋರು ನಿಮ್ಮ ಜೊತೆನೇ ಇದ್ದಾರೆ. ಆಮೆನ್. ಓ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ರೈಟ್, ಈಗ ಮನೋನೇತ್ರಗಳನ್ನು ಬೆಳಗಿಸಿ. ನೆಕ್ಸ್ಟ್ ವಾಕ್ಯ. ನಂಬುವವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದದ್ದೆಂಬುದು ನೀವು ತಿಳುಕೊಳ್ಳುವಂತೆ ಅನುಗ್ರಹಿಸಲಿ. ಓಕೆ, ಇಂಗ್ಲೀಷಲ್ಲಿ 19. According to the working of his mighty power. ಮೈಟಿ ಪವರ್. ಬೈಬಲಲ್ಲೇ ಮೈಟಿ ಪವರ್ ಯಾವುದು ಗೊತ್ತಾ? ಮೈಟಿ ಪವರ್ ಬೈಬಲಲ್ಲೇ. ಮೈಟಿ ಪವರ್ ಅಂದರೆ ಹಿಂಗೆ ಹೇಳ್ಬೋದು, ಮೈಟಿ ಪವರ್ ಅಂದರೆ ಹಿಂಗೆ ಹೇಳ್ಬೋದು, ಒಂದು ದೊಡ್ಡ ಶಕ್ತಿ, ದೊಡ್ಡ ಪವರು. ಬೈಬಲಲ್ಲಿ ದೇವರು ಪ್ರಕಟಪಡಿಸಿದ್ದು ಯಾವುದು? ಕೆಂಪು ಸಮುದ್ರನ, ಇಲ್ಲ ಆಕಾಶದಿಂದ ಮನ್ನಾ ಇಳಿದು ಬಂದಿದ್ದ? ಯಾವುದು ಮೈಟಿಯೆಸ್ಟ್ ಪವರ್? ಯಾವುದು? ಆತನ ಬಲಾತಿಶಯವು ಎಷ್ಟು ಮಹತ್ತಾದುದೆಂಬುದು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಹೇಗೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿದೆ. ಬೈಬಲಲ್ಲಿ ಮೈಟಿಯೆಸ್ಟ್ ಪವರ್. ಬೈಬಲಲ್ಲೇ ಬಲ ಶಕ್ತಿಯಾದಂಥ ಒಂದು ಕಾರ್ಯ ಯಾವುದು ಅಂದರೆ ಸತ್ತಂಥ ಯೇಸು ಕ್ರಿಸ್ತನನ್ನು ಜೀವಂತವಾಗಿ ಎಬ್ಬಿಸಿದೆ. ಇರೋದ್ರಲ್ಲೇ ಪವರ್ ಇನ್ ದ ಬೈಬಲ್. ಮೈಟಿಯೆಸ್ಟ್ ಪವರ್. ಅದಕ್ಕೆ ಸೈತಾನನು ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹೋಗಬಾರ್ದು, ಸಾಯಬಾರ್ದು ಅಂತ ಎಷ್ಟೋ ತಡೆ ಮಾಡ್ದ. ಆದರೆ ಅವ್ನಿಗೆ ಗೊತ್ತಿರಲಿಲ್ಲ ಯೇಸು ಸ್ವಾಮಿ ಸತ್ತೋಗ್ತಾರೆ, ಮುಗೀತು ಕತೆ ಅಂದ್ಕೊಂಡು. ಸತ್ತು 3ನೇ ದಿನ ಜೀವಂತವಾಗಿ ಎದ್ದೊಳ್ತಾರೆ ಅಂತ ಅವ್ನಿಗೆ ಗೊತ್ತಿರಲಿಲ್ಲ. ಆ ಸತ್ತು 3ನೇ ದಿನ ಎದ್ರು ನೋಡಿದ್ರ, ಅಲ್ಲೇ ಮೈಟಿ ಪವರ್, ಅಲ್ಲೇ ಸೈತಾನನ ಎಲ್ಲ ಕಾರ್ಯಗಳು, ಎಲ್ಲ ಪವರ್ಲೆಸ್ ಆಗಿದ್ದು. ಇಲ್ಲೇ ರೆವಲೇಷನ್ಗೆ ಹೋಗೋದು ನಾವು ಇವಾಗ. ನೋಡಿ, ಕಮನ್ ಲೆಟ್ಸ್ ಗೋ. ಜೀವಂತವಾಗಿ ಎಬ್ಬಿಸಿ. ಹೇಗೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡ್ರಂತೆ. ಯೇಸು ಸ್ವಾಮಿನ ಜೀವಂತವಾಗಿ ಎಬ್ಬಿಸಿ ಎಲ್ಲಿ ಕುಂಡ್ರಿಸ್ಕೊಂಡ್ರಂತೆ? ಬಲಗಡೆಯಲ್ಲಿ ಕುಂಡ್ರಿಸ್ಕೊಂಡ್ರಂತೆ. ಫಾದರ್ ಮೇಡ್ ಜೀಸಸ್ ಟು ಸಿಟ್ ಆನ್ ದ ರೈಟ್. ಪಾಸ್ಟರ್, ಇವಾಗ ನನಗೂ ಇದಕ್ಕೆ ಏನು ಸಂಬಂಧ? ಇವಾಗ ಬರ್ತೀನಿ ರೀ. ಕ್ರಿಸ್ತನನ್ನು ಬದುಕಿಸಿ ಬಲಗಡೆಯಲ್ಲಿ ಕೂಡಿಸಿಕೊಂಡನು. ನೆಕ್ಸ್ಟ್. ಆತನು ಸಮಸ್ತವನ್ನು ಕ್ರಿಸ್ತನ ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು. ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದನು. ಸೊ ಕ್ರೈಸ್ಟ್ ಈಸ್ ದ ಹೆಡ್. ಶಿರಸ್ ಅಂದರೆ ತಲೆ. ಸೊ ಬಾಡಿ ಯಾವುದು? ವಿ ಆರ್ ದ ಬಾಡಿ. ಸರ್, ಬೇರೆ ತಲೆಗೆ ಮಾತ್ರ ಪವರ್ ಇಲ್ಲ, ಹೋಲ್ ಬಾಡಿ. ಅಂದರೆ ಈ ವಿತ್ ಜೀಸಸ್ ಇವನ್ ವಿ ಆರ್ ಕನೆಕ್ಟೆಡ್ ವಿತ್ ಪವರ್. ಸೊ ಯೇಸು ತಲೆ ಆಗಿದ್ರೆ ನಾವೆಲ್ಲ ಶರೀರಗಳು. ಅದೇ ಬೈಬಲ್ ಹೇಳುತ್ತೆ. ಸೊ ಯೇಸು ಸ್ವಾಮಿನ ಎಬ್ಬಿಸ್ದಾಗ್ಲೇ ಪವರ್ ಯೇಸು ಸ್ವಾಮಿಗೆ ಮಾತ್ರ ಅಲ್ಲ, ನಂಬಿರುವ, ಯೇಸುವಿಗೆ ಮಕ್ಕಳಾಗಿರುವ, ಯೇಸುವನ್ನು ಸ್ವೀಕಾರ ಮಾಡ್ಕೊಂಡಿರುವ ಎಲ್ಲರಿಗೂ ಗಾಡ್ ಗೇವ್ ದಟ್ ಪವರ್. ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ನಾವೊಂದು ಕಾಲದಲ್ಲಿ ಸತ್ತೋಗಿದ್ವಿ,
ಈಗ ಬದುಕಿದ್ದೀವಿ. ಅದಕ್ಕೆ ನ್ಯೂ ಬಾರ್ನ್ ಕ್ರಿಸ್ಟಿಯನ್ಸ್ ಅಂತ ಹೇಳೋದು. ಮತ್ತೆ ಹುಟ್ಟಿರೋರು ನ್ಯೂ ಬಾರ್ನ್. ಆರ್ ಯು ಬಾರ್ನ್ ಅಗೇನ್? ಆರ್ ಯು ಬಾರ್ನ್ ಅಗೇನ್? ಮತ್ತೆ ಹುಟ್ಟಿದ್ದೀರಾ? ಅದೇ ರಕ್ಷಣೆ, ಅದೇ ಸ್ಯಾಲ್ವೇಷನ್ ಅಂತ ಹೇಳೋದು. ಸೊ ಯಾರೆಲ್ಲ ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಡಿದ್ದಾರೋ ದೇ ಆರ್ ಆಲ್ ಬಾರ್ನ್ ಅಗೇನ್ ಕ್ರಿಸ್ಟಿಯನ್. ಬಾರ್ನ್ ಅಗೇನ್ ಮೀನ್ಸ್ ಒನ್ಸ್ ಅಗೇನ್ ದೇ ಬಾರ್ನ್. ಸೊ ಅದಕ್ಕೆ ಸತ್ಯವೇದ ಹೇಳುತ್ತೆ, ಸತ್ತವರಾಗಿದ್ದಂಥ ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಆಸೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ಇದೆಲ್ಲ ಬಿಫೋರ್ ಸ್ಯಾಲ್ವೇಷನ್, ಓಕೆನಾ? ಆಫ್ಟರ್ ಸ್ಯಾಲ್ವೇಷನ್. ಈಗ 4ನೇ ವಾಕ್ಯ, ಕಮಾನ್, ಫ್ರಮ್ ವರ್ಸ್ 4. ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಕ್ರಿಸ್ತನೊಂದಿಗೆ ನಮ್ಮನ್ನು, ನಾವು ಯಾವಾಗ ಗೊತ್ತಾ ದೇವರು ನಮ್ಮನ್ನು ಬದುಕಿಸ್ಬಿಟ್ರು? ಯೇಸು ಸ್ವಾಮಿನ ಜೀವಂತವಾಗಿ ಎಬ್ಬಿಸ್ಬೇಕಾದ್ರೆ ನಮ್ಮನ್ನು ದೇವರು ಎಬ್ಬಿಸ್ಬಿಟ್ರು. ಸೊ ಅವರ್ ನ್ಯೂ ಬಾರ್ನ್, ಮತ್ತೆ ಹುಟ್ಟೋದು, ಸ್ಯಾಲ್ವೇಷನ್, ಇಟ್ಸ್ ಆಲ್ ಕನೆಕ್ಟೆಡ್ ಟು ದ ರಿಸರಕ್ಷನ್ ಪವರ್. ನೆಕ್ಸ್ಟ್ ನೋಡಿ, ಮುಂದಿನ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದನು. ಈಗ ಕ್ರೈಸ್ತರು ಎಲ್ಲಿದ್ದಾರೆ? ವಿ ಆರ್ ಸೀಟೆಡ್ ವಿತ್ ಕ್ರೈಸ್ಟ್. ವಿ ಆರ್ ಸೀಟೆಡ್ ವಿತ್ ಕ್ರೈಸ್ಟ್ ಆನ್ ಥ್ರೋನ್. ಕ್ರಿಸ್ತತ್ವ ಅಥವಾ ಕ್ರಿಶ್ಚಿಯಾನಿಟಿ ಎಲ್ಲರಿಗೂ ಬಂತು ಅಂದರೆ, ಟಿಲ್ ಕ್ರಾಸ್ ವಿ ಹ್ಯಾವ್ ಕಮ್. ವಿ ಹ್ಯಾವ್ ಟು ಗೋ ಫ್ರಮ್ ಕ್ರಾಸ್ ಟು ಥ್ರೋನ್. ಅದಕ್ಕೆ ಆಗಲೇ ಅನೇಕ ವರ್ಷಗಳಿಂದನೇ ಒಂದು ಪ್ರೀಚರ್ ಒಂದು ಬುಕ್ಕನ್ನು ಬರೆದ್ರು. ಅದ್ರ ಹೆಸರೇನು ಗೊತ್ತಾ? ಡಿಸ್ಟಿನ್ಡ್ ಟು ಥ್ರೋನ್, ಫ್ರಮ್ ಕ್ರಾಸ್ ಟು ಥ್ರೋನ್ ಅನ್ನೋ ಒಂದು ಪುಸ್ತಕ ಬರೆದ್ರು. ಆವಾಗಲೇ ಅನೇಕರ ಮೈಂಡು ಓಪನ್ ಆಯಿತು. ಸೊ ಆಲ್ ಕ್ರಿಶ್ಚಿಯನ್ ಎಲ್ಲವರೆಗೂ ಬರ್ತಾರೆ ಗೊತ್ತಾ? ಅಂಟಿಲ್ ಕ್ರಾಸ್ವರೆಗೂ ಬಂದು ನಿಂತುಬಿಟ್ರು. ಆ್ಯಕ್ಚುಲಿ ವಿ ಶುಡ್ ನಾಟ್ ಸ್ಟಾಪ್ ಆನ್ ದ ಕ್ರಾಸ್. ಫ್ರಮ್ ಕ್ರಾಸ್ now we are on throne. Now we are seated with Christ on throne. ನಿನ್ನ ಪಾದ ಸಾಕಯ್ಯ. ಇವತ್ತು ಪಾದನ ಹಿಡ್ಕೊಂಡು ದೇವರೇ ನಿನ್ನ ಪಾದ ಒಂದೇ ಸಾಕಪ್ಪ ಅಂದು ಸ್ಟಾಪ್ ಮಾಡಿಬಿಟ್ಟು ಈಗ ಪಾದದಿಂದ ಎದ್ದು ಮೇಲೆ ಕುಂತ್ಕೊಳ್ಳೋಣ. ವಿ ಆರ್ ಸೀಟೆಡ್ ಆನ್ ವಿತ್ ಕ್ರೈಸ್ಟ್ ಆನ್ ಥ್ರೋನ್. ಓ ಮೈ ಗಾಡ್, ಸಾಕು. ತುಂಬ ಪಾದನ ಇಟ್ಕೊಂಡು ವರ್ಷಗಟ್ಟಲೆ ಬಿಟ್ಬಿಟ್ವಿ. ತುಂಬ ಪಾದ ಇಟ್ಕೊಂಡಾಯ್ತು. ದೇವರೇ ನಿನ್ನ ಪಾದ ಒಂದೇ ಸಾಕಪ್ಪ, ಪಾದ ಒಂದೇ ಸಾಕಪ್ಪ. ಪಾದದ ಹತ್ರ ಇದ್ದು ಸಾಕಾಯ್ತು. ಇನ್ಮೇಲೆ ಪ್ರೇಯರ್ ಮಾಡ್ಬೇಕಾದ್ರೆ ಅಪ್ಪ ನಿನ್ನ ಪಾದ ಒಂದೇ ಸಾಕು. ಬೇಡ ಬೇಡ, ನೀನು ಪ್ರೇಯರ್ ಮಾಡ್ಬೇಕು ಹೆಂಗಿರ್ಬೇಕು ಗೊತ್ತಾ? ಐ ಆಮ್ ಸೀಟೆಡ್ ವಿತ್ ಕ್ರೈಸ್ಟ್. ಹೆಂಗಿರ್ಬೇಕು? ಇದೊಂದು ಥ್ರೋನ್ ಇದ್ರೆ, ಇನ್ನೊಂದು ಚೇರ್ ಕೊಡಿ. ಒಬ್ಬರು ಬನ್ನಿ, ಯಾರಾದರೂ ಒಬ್ಬರು ಬನ್ನಿ. ಇಲ್ಲಿ ಫಾದರ್, ಸನ್. ಸೊ ಇವ್ರೇನು ಮಾಡಿದ್ರು? ಸತ್ತಂತ ಯೇಸು ಕ್ರಿಸ್ತನನ್ನು ಜೀವಂತವಾಗಿ ಎಬ್ಬಿಸಿ, ಒಂದು ಸತಿ ಮಲ್ಕೋಪ ಫುಲ್ಲಾಗಿ, ಪರವಾಗಿಲ್ವಾ? ರೈಟ್. ನೋಡಿ, ಈ ರೀತಿ ಶಿಲುಬೆಯಲ್ಲಿ ಸತ್ತು, ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸತ್ತು ಈ ಥರ ಇಟ್ಬಿಟ್ಟಿದ್ರಲ್ಲ, ನಾವು ದ ಹೋಲಿ ಸ್ಪಿರಿಟ್ ರೈಸ್ಡ್ ಜೀಸಸ್ ಫ್ರಮ್. ಇನ್ನೊಬ್ರು ಯಾರಾದರೂ ಹೋಲಿ ಸ್ಪಿರಿಟ್ ಬಾಪ ಬರೋಕ್ಕಿಂತ ಮುಂಚೆನೇ ಎದ್ಬಿಟ್ರಲ್ಲಪ್ಪ. ವಾಟ್ ಎ ಪವರ್ಫುಲ್ ಮ್ಯಾನ್. ರೈಟ್. ಸೊ ಇಲ್ಲಿ ಹೋಲಿ ಸ್ಪಿರಿಟ್ ಈ ಕಡೆ ಕುಂತ್ಕೋ, ನೀನು ಕುಂತ್ಕೋ. ಇಲ್ಲಿ ನೀನು ಈ ಕಡೆ ಅಲ್ವಾ? ರೈಟ್. ನೀನು ಈ ಕಡೆ ಇಲ್ಲಿ. ಓಕೆ, ಹೆಲ್ಪರ್. ಸೊ ರಕ್ಷಣೆ ಹೊಂದಿದ ಮೇಲೆ, ರಕ್ಷಣೆ ಹೊಂದಂಥ ನನ್ನನ್ನು ನಿಮ್ಮನ್ನು ಯಾವಾಗ ವಿ ಆರ್ ಸೇವ್ಡ್, ಯಾವಾಗ ನಾವು ರಕ್ಷಣೆ ಹೊಂದ್ಬಿಟ್ವೋ, ಯೇಸು ಸ್ವಾಮಿ ನಮ್ಮನ್ನು ಏನು ಮಾಡ್ತಾರೆ ಗೊತ್ತಾ? ಇಲ್ಲಿ ಕರ್ಕೊಂಬಂದು ಆತನ ಬಲಗಡೆಯಲ್ಲಿ ನಮ್ಮನ್ನು ಕೂಡಿಸ್ತಾರೆ. ಸೊ ಐ ಆಮ್ ಸೀಟೆಡ್ ವಿತ್ ಕ್ರೈಸ್ಟ್ ಆನ್ ಥ್ರೋನ್. ಸೊ ಇದು ಪರಲೋಕ ಅಂತ ಇಟ್ಕೊಳ್ಳಿ. ಪರಲೋಕದಲ್ಲಿ ನನ್ನ ಪಕ್ಕದಲ್ಲಿ ದೇವ್ರನ್ನ ಅಂದ್ಕೊಂಡಿರ್ತಾರೆ. ಸೊ ನಿಮಗೆ ಪ್ರೇಯರ್ ಮಾಡ್ಬೇಕಾದ್ರೆ ನಿಮ್ಮ ಇಮ್ಯಾಜಿನೇಷನ್ ಹೆಂಗಿರಬೇಕು ಅಂದರೆ, ಯು ಆರ್ ಸೀಟೆಡ್ ವಿತ್ ಕ್ರೈಸ್ಟ್. ಪಾದದಲ್ಲಿ ಇಟ್ಕೊಂಡು ದೇವರೇ ಸಾಕಪ್ಪ ಯಾವಾಗಪ್ಪ ಇದೆಲ್ಲ ಬಿಟ್ಟಾಕ್ಬಿಡೋಣ, ಸಾಕು. ತುಂಬ ನಾಟಕ ಮಾಡಿಬಿಟ್ವಿ ನಾವು. ಓಕೆ, ಅದೆಲ್ಲ ಬಿಟ್ಟಾಕ್ಬಿಡೋಣ. ಇವಾಗ ನಮ್ಮನ್ನು ದೇವ್ರು ಹೇಳ್ಕೊಂಡಿರ್ತಾರೆ ಗೊತ್ತಾ? ವಿತ್ ಕ್ರೈಸ್ಟ್. ಓ ಮೈ ಗಾಡ್. ಸೊ ಇದೆಲ್ಲ ಹೆಲ್ಪ್ ಮಾಡೋಕ್ಕೆ ಹೋಲಿ ಸ್ಪಿರಿಟ್ ಇಲ್ಲಿ
ಈಸ್ ಬ್ಯಾಕಿಂಗ್ ಮೀ, ನನಗೆ ಬ್ಯಾಕಪ್ ಮಾಡ್ತಾಯಿದ್ದಾರೆ. ಸೊ ನನ್ನನ್ನು ದೇವರು ಇಲ್ಲಿ ಕುಂಡ್ರಿಸಿದ್ದಾರೆ. ಈಗ ಸೈತಾನನ ಕ್ರಿಯೆ ಎಲ್ಲಿದೆ ಗೊತ್ತಾ? ಪರಲೋಕದಲ್ಲಿ ನಾವು ಕುಂತಿದ ಮೇಲೆ ಸೈತಾನನ ಎಲ್ಲಿರೋದು? ಸೈತಾನನ ಎಲ್ಲಿರೋ? ಪರಲೋಕದಲ್ಲ, ಭೂಲೋಕದಲ್ಲ? ಎಲ್ಲರೂ ಎಲ್ಲಿ? ಭೂಲೋಕದಲ್ಲಿ. ಭೂಲೋಕ ಎಲ್ಲಿದೆ? ಕೆಳಗಡೆ ಇದೆ. ಸೈತಾನನ ಎಲ್ಲಿದ್ದಾನೆ? ಇಲ್ಲಿದ್ದಾನೆ. ಈಗ ನೀನು ಅವನಕ್ಕಿಂತ ಮೇಲಿರೋದ್ರಿಂದ ನೀನು ಯಾವಾಗಲೂ ಏನು ಹೇಳಬೇಕು ಅಂದರೆ, ಇನ್ ದ ನೇಮ್ ಆಫ್ ಜೀಸಸ್, ಹಲ್ಲೆಲೂಯಾ, ಆಲ್ ದ ಪವರ್ ಈಸ್ ಅಂಡರ್ ಮೀ. ಎಲ್ಲ ಸೈತಾನನ ಕ್ರಿಯೆಗಳು ಲಯವಾಗುವಂತೆ ದೇವರು ನನ್ನ ಮೇಲೆ ಇಲ್ಲಿ ಕುಂಡ್ರಿಸಿದ್ದಾರೆ. ಯು ಆರ್ ವಿತ್ ಕ್ರೈಸ್ಟ್. ಸೊ ವಿ ಆಲ್ ಕೇಮ್ ಟಿಲ್ ಕ್ರಾಸ್ ಆ್ಯಂಡ್ ವಿ ಸ್ಟಾಪ್ ದೇರ್. ಅಲ್ಲೇ ನಿಂತುಬಿಟ್ವಿ. ಆದರೆ ದೇವ್ರು ನನ್ನನ್ನು ಅಲ್ಲಿಟ್ಟಿಲ್ಲ. ಶಿಲ್ಬೆನ ಬಿಟ್ಬಿಡಿ. ನೋಡಿ, ಶಿಲ್ಬೆ ಬಿಟ್ಬಿಡಿ ಅಂದರೆ ಅದು ಇಂಪಾರ್ಟೆಂಟ್ ಅಲ್ಲ ಅಂತೆಲ್ಲ. ನಾನೇನು ಹೇಳ್ತೀನಿ ಅಂದರೆ, ಅಲ್ಲಿಗೆ ಬಂದಿದ್ದು ಒಳ್ಳೆಯದೇ. ಬಿಕಾಸ್ ದಟ್ ಈಸ್ ದ ಡೋರ್ ವೇ, ದಟ್ ಈಸ್ ದ ಎಂಟ್ರೆನ್ಸ್. ಅಲ್ಲೇ ನಿಂತುಬಿಡಬಾರ್ದು. ಅಲ್ಲಿಂದ ತಿರ್ಗಾ ರೆಸರಕ್ಷನ್ ಕ್ರೈಸ್ಟಿಗೆ ಬರಬೇಕು. ಸೊ ಆಲ್ ದ ಕ್ರಿಸ್ಟಿಯನ್ಸ್ ಹೂ ಅಕ್ಸೆಪ್ಟೆಡ್ ಕ್ರೈಸ್ಟ್ ಆರ್ ಸೀಟೆಡ್ ವಿತ್ ಕ್ರೈಸ್ಟ್. ಇವಾಗ ನೋಡಿ, ಇಂಗ್ಲೀಷಲ್ಲಿ ಓದಿ ನಿಮ್ಗೆ ಅರ್ಥ ಆಗುತ್ತೆ. ಎಫೆಷಿಯನ್ಸ್ 2:6. ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ. He raised us up with him to rule. GNT translation ನೋಡಿ ಏನು ಹೇಳುತ್ತೆ? In our union with Christ Jesus, he raised us up with him to rule with him in the heavenly world. So we are to rule. ನಾನು ಆಳೋದಕ್ಕಾಗಿ ಹುಟ್ಟಿದ್ದೀನಿ ಹೊರತು ಆಳೋದಕ್ಕಾಗಿ ಅಲ್ಲ. ಎಲ್ಲರೂ ಹೇಳಿ, ನಾನು ಅಳುವವನಲ್ಲ, ಆಳುವವನು. ಎಲ್ಲರೂ ಹೇಳಿ, ಐ ಆಮ್ ಬಾರ್ನ್ ಟು ರೂಲ್. ನೋಡಿ, ಈ ಸಂದೇಶ ನಿಜವಾಗ್ಲೂ ಒಂದು ಡಿಫ್ರೆನ್ಸ್ ನಿನ್ನ ಲೈಫಲ್ಲಿ ತಗೊಂಡು ಬಂದೇ ಬರುತ್ತೆ. ಆಮೇಲೆ ರೈಟ್. ಇವಾಗ ನಾವು ನೋಡಿ, ಈ ರೀತಿ ನಮ್ಮ ಮೆಡಿಟೇಷನ್ ಇಸ್ ಆಲ್ ಅಬೌಟ್ ಈಸ್ ಓನ್ಸ್ ಆ್ಯಂಡ್ ಆನ್ ದ ಕ್ರಾಸ್. ಇವಾಗ ಒಂದು ಸೇವಕರು ಶಿಲ್ಬೆನ ಒಂದು ದಿವಸ ಧ್ಯಾನ ಮಾಡ್ತಾ ಇದ್ರಂತೆ. ಯೇಸು ಸ್ವಾಮಿ ಹೆಂಗೆ ಶಿಲ್ಬೆಲಿ ಸತ್ರು, ಹೆಂಗೆ ಗಾಯಪಟ್ಟರು, ಹೆಂಗೆ ಗಾಯ ಆಯಿತು, ಹೆಂಗೆ ರಕ್ತ ಸುರಿತೈತೆ, ಇದೆಲ್ಲ ಮೆಡಿಟೇಟ್ ಮಾಡ್ಕೊಂಡು ಹಾಗೇ ಕಣ್ಣಲ್ಲಿ ನೀರಿಟ್ರಂತೆ. ಅವಾಗ ಒಂದಿನ ಯೇಸು ಸ್ವಾಮಿ ಬಂದ್ರಂತೆ ಅವ್ರ ರೂಮ್ಗೆ. ಯಾಕಂದರೆ ಈ ಮೆಡಿಟೇಟ್ ಮಾಡ್ತಾಯಿದ್ದೆ. ಯೇಸು ಸ್ವಾಮಿ ಬಂದುಬಿಟ್ಟು ಕೇಳಿದ್ರಂತೆ, ಏನಪ್ಪ ಮೆಡಿಟೇಟ್ ಮಾಡ್ತಾಯಿದ್ಯಾ? ದೇವರೇ, ನಿನ್ನ ಗಾಯನ ಮೆಡಿಟೇಟ್ ಮಾಡ್ತಾಯಿದ್ದೀನಿ. ಯೇಸು ಸ್ವಾಮಿ ಹೇಳಿದ್ರಂತೆ, ಅದು ಆರೋಗ್ಯ 2 ವರ್ಷ ಆಯಿತು, 2000 ವರ್ಷ ಆಯಿತು. ನನಗೆ ಹೆಂಗೆ ಗಾಯ ಆಯಿತು ಅಂತ ಯೋಚನೆ ಮಾಡಬೇಡ, ಏನಕ್ಕೆ ಗಾಯ ಆದೆ ಅಂತ ಯೋಚನೆ ಮಾಡು ಅಂತ ಹೇಳಿ ಅವ್ರಿಗೆ ಹೇಳಿದ್ರಂತೆ, ನೀನು ನನ್ನ ಗಾಯಗಳನ್ನು ಧ್ಯಾನಿಸುವಾಗ ನೀನು ಗುಣ ಆಗ್ತೀಯ. ನನ್ನ ಶಿಲುಬೆನ ನೀನು ಧ್ಯಾನಿಸುವಾಗ ನಿನ್ನ ಪ್ರಾಸ್ಪರಿಟಿ ಬರುತ್ತೆ. ಸೊ ನಾನು ಹೆಂಗೆ ಸತ್ತೆ ಅನ್ನೋದನ್ನು ಧ್ಯಾನ ಮಾಡಬೇಡ, ನಾನು ಯಾಕೆ ಸತ್ತೆ ಅನ್ನೋದನ್ನು ಧ್ಯಾನ ಮಾಡು. ಸೊ ಇವತ್ತು ಕ್ರಿಸ್ಟಿಯಾನಿಟಿ ಹೆಂಗೆ ಗೊತ್ತಾ? ಯೇಸು ಸ್ವಾಮಿ ಹೆಂಗೆ ಸತ್ರು, ಯೇಸು ಸ್ವಾಮಿಗೆ ಹೆಂಗೆ ಗಾಯ ಆಯಿತು, ಎಷ್ಟೆಲ್ಲ ಕಷ್ಟಪಟ್ಟರು. ಅಪ್ಪ, ಕಷ್ಟಪಟ್ಟೆಲ್ಲ ಆಗಿ ಎದ್ದು ಆಯಿತು, ಮೇಲೆ ಕುಂತ್ಕೊಂಡು 2000 ವರ್ಷ ಆಗೋಯ್ತು. ಡೋಂಟ್ ಮೆಡಿಟೇಟ್ ವಾಟ್ ಹ್ಯಾಪನ್ಡ್ ಆನ್ ದ ಕ್ರಾಸ್. ಮೆಡಿಟೇಟ್ ವೈ ಜೀಸಸ್ ಡೈಡ್ ಆನ್ ದ ಕ್ರಾಸ್. ದ ಓನರ್ ಆಫ್ ದಿಸ್ ವರ್ಲ್ಡ್ ಅಂತ ಹೇಳ್ತೀವಲ್ಲ, ಓನರ್ ಆಫ್ ದಿಸ್ ವರ್ಲ್ಡ್ ಈಸ್ ನಾಟ್ ಸೇಟನ್. ದ ಒರಿಜಿನಲ್ ಓನರ್ ಆಫ್ ದಿಸ್ ವರ್ಲ್ಡ್ ವಾಸ್ ಆ್ಯಡಮ್. ಆದಾಮನೇ ಒರಿಜಿನಲ್ ಓನರು. ಯಾವಾಗ ಇವನು ಪಾಪ ಮಾಡಿದ್ನೋ ಆ ಓನರ್ಶಿಪ್ಪು ಸೈತಾನನ ಏಮಾರ್ಸಿ ತೊಗೊಂಡಿದ್ದು. ಅದನ್ನು ಯಾವತ್ತೂ ದೇವರು ಲೋಕನ ಸೃಷ್ಟಿ ಮಾಡಿ ಸೈತಾನನಿಗೆ ಹೋಗಪ್ಪ ಈ ಲೋಕ ನೀನು ತಗೋ, ಇದು ನೀನು ಇನ್ಚಾರ್ಜ್ ಅಂತ ಯಾವತ್ತೂ ಹೇಳಿಲ್ಲ. ಇಟ್ ವಾಸ್ ಗಿವೆನ್ ಟು ಆ್ಯಡಮ್. ಆದಾಮನ್ನು ಕೊಟ್ಟಿದ್ದು. ಅದಕ್ಕೇ ಬೈಬಲ್ ಈ ರೀತಿ ಹೇಳುತ್ತೆ, ಫಸ್ಟ್ ಆ್ಯಡಮ್ ದ ಲಾಸ್ಟ್ ಆ್ಯಡಮ್. ಯಾಕೆ ಲಾಸ್ಟ್ ಆ್ಯಡಮ್ ಗೊತ್ತಾ? ಫಸ್ಟ್ ಆ್ಯಡಮ್, ಸೆಕೆಂಡ್ ಆ್ಯಡಮ್ ಅಂದರೆ ಥರ್ಡ್ ಆ್ಯಡಮ್ ಒಂದಿರುತ್ತೆ. ಅದಕ್ಕೆ 3rd, 4th, 5th ಎಲ್ಲ ಇಲ್ಲ. ಫಸ್ಟ್ ಆ್ಯಂಡ್ ಜೀಸಸ್ ವಾಸ್ ದ ಲಾಸ್ಟ್. ಸೊ ಯೇಸು ಸ್ವಾಮಿ ಬಂದು ಯಾವುದನ್ನು ಸೈತಾನನ ಏಮಾರ್ಸ್ ತೊಗೊಂಡು ಅದನ್ನು ಮತ್ತೆ ವಾಪಸ್ ಕೊಟ್ಟರು. ಇವತ್ತು ಸಭೆ ಏನು ಮಾಡಬೇಕು ಗೊತ್ತಾ?
ವಿ ಹ್ಯಾವ್ ಟು ಸ್ಪೀಕ್ ವಿಕ್ಟ್ರಿ. ಸರಿ, ಇನ್ನೊಂದು ವಾಕ್ಯನ ಓದ್ಬಿಡೋಣ. ಓದಿ ಇಲ್ಲಿಗೆ ಮುಗಿಸೋಣ. ವಿ ವಿಲ್ ಕಂಟಿನ್ಯೂ ನೆಕ್ಸ್ಟ್ ವೀಕ್. ರೈಟ್. ಮತ್ತಾಯನಿಗೆ ಬರೆದ ಪುಸ್ತಕ 16ನೇ ಅಧ್ಯಾಯ 13ನೇ ವಾಕ್ಯದಿಂದ ಓದೋಣ. ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 16 ಫ್ರಮ್ ವರ್ಸ್ 13. ಯೇಸು ಫಿಲಿಪ್ಪನ ಕೈಸರೆಯ ಎಂಬ ಪಟ್ಟಣದ ಪ್ರಾಂತ್ಯಕ್ಕೆ ಬಂದಾಗ ಜನರು ಮನುಷ್ಯಕುಮಾರನೆಂಬನು ನನ್ನನ್ನು ಯಾರು ಅನ್ನುತ್ತಾರೆ ಎಂದು ತನ್ನ ಶಿಷ್ಯರನ್ನು ಕೇಳಿದಕ್ಕೆ ಅವರು, ನಿನ್ನನ್ನು ಕೆಲವರು ಸ್ನಾನಿಕನಾದ ಯೋಹಾನನು ಅನ್ನುತ್ತಾರೆ. ನೋಡಿ, ಕೆಲವರು ಇವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗಿರೋದು ಏನು ಅಂತ ಕೇಳ್ತಾರೆ ಯೇಸು ಸ್ವಾಮಿ. ಯಾರ್ಯಾರಿಗೆ ಏನೇನು ಅಂಡರ್ಸ್ಟ್ಯಾಂಡ್? ನೋಡಿ, ಯೇಸು ಸ್ವಾಮಿ ಬಗ್ಗೆ ಅಂಡರ್ಸ್ಟ್ಯಾಂಡ್ ಆಗಿರೋದು ಒಬ್ಬೊಬ್ಬರಿಗೆ ಒಂದೊಂಥರ. ಅದಕ್ಕೇ ಜೀಸಸ್ ಕ್ರೈಸ್ಟೇ ಕೇಳ್ತಾರೆ, ನನ್ನನ್ನು ಊರಲ್ಲಿ ಯಾರ್ಯಾರು ಅಂತ ಹೇಳ್ತಾರಪ್ಪ. ಅದಕ್ಕೆ ಒಬ್ಬ ಹೇಳ್ತಾನೆ, ಕೆಲವರು ನಿನ್ನನ್ನು ಸ್ನಾನಿಕನಾದ ಯೋಹಾನನು ಅನ್ನುತ್ತಾರೆ, ಕೆಲವರು ಎಲಿಯನು ಅನ್ನುತ್ತಾರೆ, ಕೆಲವರು ನಿನ್ನನ್ನು ಎಲಿಯಾ ಅನ್ನುತ್ತಾರೆ, ಕೆಲವರು ಎರೇಮಿಯನು ಅನ್ನುತ್ತಾರೆ, ಇವೆಲ್ಲ ಪ್ರವಾದಿಗಳಲ್ಲಿ ಒಬ್ಬನು ಅನ್ನುತ್ತಾರೆ ಎಂದು ಹೇಳಿದರು. ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನು ಅನ್ನುತ್ತಾರೆ ಎಂದು ಹೇಳಿದರು. ಸರಿ, ಓಕೆ. ಊರಲ್ಲಿ ನನ್ನ ಬಗ್ಗೆ ಏನು ಹೇಳ್ತಾರೋ ಮುಖ್ಯ ಅಲ್ಲ, ನೀವೇನಂತೀರಾ? ಇವತ್ತು ಕ್ರಿಸ್ತನ್ ಬಗ್ಗೆ ಊರೆಲ್ಲ ಏನು ಹೇಳುತ್ತೆ ಗೊತ್ತಿಲ್ಲ. ಇವತ್ತು ಎಲ್ಲರೂ ಈ ಚರ್ಚ್ ನೀವೇನು ಹೇಳ್ತೀರಾ? ಯೇಸು ಸ್ವಾಮಿ ಕ್ವಶನ್, ನೀನೇನು ಹೇಳ್ತೀಯಾ? ನೆಕ್ಸ್ಟ್. ಆತನು ಅವರನ್ನು, ಆದರೆ ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂದು ಕೇಳಲಾಗಿ ಸೀಮೋನ್ ಪೇತ್ರನು, ನೀನು ಬರಬೇಕಾಗಿರುವ ಕ್ರಿಸ್ತನು, ಜೀವ ಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು. ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನು, ಸನ್ ಆಫ್ ಗಾಡ್ ಎಂದು ಉತ್ತರ ಕೊಟ್ಟನು. ಅದಕ್ಕೆ ಯೇಸು, ಯೋನನ ಮಗನಾದ ಸೀಮೋನನೇ ನೀನು ಧನ್ಯನು, ಯಾಕಂದರೆ ನಿನಗೆ ರೆವಲೇಷನ್ ಗೊತ್ತಾಗೋಯ್ತು. ಊರಲ್ಲಿ ಪ್ರವಾದಿ ಅಂತಾರೆ, ಅದು ಮುಖ್ಯ ಅಲ್ಲ. ಊರಲ್ಲಿ ಎಲಿಯಾ ಅಂತಾರೆ, ಅದು ಮುಖ್ಯ ಅಲ್ಲ. ನಿನಗೆ ಸರಿಯಾದ ರೆವಲೇಷನ್ ಸಿಕ್ತು. ಆಮೆನ್. ಓ ಮೈ ಗಾಡ್. ಓದಿ. ಅದಕ್ಕೆ ಯೇಸು, ಯೋನನ ಮಗನಾದ ಸೀಮೋನನೇ, ನೀನು ಧನ್ಯನು. ಈ ಗುಟ್ಟು ನಿನಗೆ ತಿಳಿಸಿದವನು ನರ ಮನುಷ್ಯನಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದನು. ಓ ಮೈ ಗಾಡ್. ಈಗ ಯೇಸು ಸ್ವಾಮಿ ಏನು ಹೇಳ್ತಾರೆ? ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ, ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಯಾಕೆ ಗೊತ್ತಾ? ಪೀಟರ್ಗೆ ಹೇಳ್ತಾರೆ, ಇದ್ರ ಮೇಲೆ ಸಭೆ ಕಟ್ತೀನಿ ಅಂತ ನಿನಗೆ ರೆವಲೇಷನ್ ಐತೆ. ಸೊ ಪೀಟರ್ ಹತ್ರ ಕೀ ಕೊಟ್ಟರು. ಪೀಟ್ರೇ ಬಂದ್ಬಿಟ್ಟು ನೆಕ್ಸ್ಟು ಅಥಾರಿಟಿ ಅಂತ ತಿಳ್ಕೊಬಾರ್ದು. ಪೀಟರ್ ಬಂದ್ಬಿಟ್ಟು ಒಂದು ಡಿಸ್ಪ್ಲೇ ಥರ ಇಟ್ಟರು. ಅಂದರೆ ಇವನಿಗೆ ರೆವಲೇಷನ್ ಇದ್ದಿದ್ದರಿಂದ ದೇವರು ಏನು ಹೇಳ್ತಾರೆ ಅಂತ ನೋಡೋಣ. ನೆಕ್ಸ್ಟ್. ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ನೋಡಿ, ಪೇತ್ರನ ಏನು ಹೇಳ್ತಾರೆ? ಪರಲೋಕದ ರಾಜ್ಯದ, ಇವಾಗ ಯಾರ ಹತ್ರ ಐತೆ ಬೀಗದ ಕೈ? ಯಾರ ಹತ್ರ ಐತೆ? ಯಾರ ಹತ್ರ ಐತೆ ಬೀಗದ ಕೈ? ಹೇಳಿ, ಯಾರ ಹತ್ರ ಐತೆ? ಚೆನ್ನಾಗಿ ಹೇಳಿ ನೀವು. ಅಲ್ಲಿ ಏನು ಹಾಕಿದೆ ಅದನ್ನು ಹೇಳಿ. ಪೀಟ್ರ್ ಹತ್ರ ಐತೆ. ಇವಾಗ ಪರಲೋಕಕ್ಕೆ ಹೋಗ್ಬೇಕಾದ್ರೆ ಯಾರು ಓಪನ್ ಮಾಡಬೇಕಲ್ಲಿ? ಪೀಟ್ರ್ ಓಪನ್ ಮಾಡಬೇಕು. ಅದಕ್ಕೇ ತುಂಬ ಜನ ಹೋಗಿ ಪೀಟ್ರನ್ನ ಹಿಡ್ಕೊಂಡ್ರು. ನೋಡಿ, ಆದರೆ ಸತ್ಯವೇದ ಏನು ಹೇಳೋದು ಗೊತ್ತಾ? ಪೀಟರ್ಗೆ ದೇವರು ಏನು ಹೇಳ್ತಾರೆ ಅಂದರೆ, ನೋಡಪ್ಪ, ನಿನಗೆ ಈ ರೆವಲೇಷನ್ ಇದೆಯಲ್ಲ, ಐ ವಿಲ್ ಗಿವ್ ಯು ದ ಕೀ. ಯಾರಿಗೆ ಈ ರೆವಲೇಷನ್ ಇದೆಯೋ ದೇ ವಿಲ್ ಹ್ಯಾವ್ ದ ಕೀ. ಆ ರೀತಿ ಪೇತ್ರನ ಹತ್ರನೇ ಕೀ ಕೊಡಬೇಕು ಅಂದಿದ್ರೆ ನಾವೆಲ್ಲ ಒಳಕ್ಕೆ ಹೋಗ್ಬೇಕಾದ್ರೆ ಯಾರು ಓಪನ್ ಮಾಡ್ಬೇಕಂಗಾದ್ರೆ? ನಾ ಬಾಗಿಲ ಹತ್ರ ನಿಂತ್ಕೊಂಡು ಪೇತ್ರ ಹತ್ರ ಪ್ರೇಯರ್ ಮಾಡ್ಬೇಕಾ? ಪೇತ್ರ, ನಾನು ಸ್ವಲ್ಪ ಒಳಕ್ಕೆ ಹೋಗ್ಬೇಕು, ಕೀ ಓಪನ್ ಮಾಡಿ, ಪ್ಲೀಸ್ ಓಪನ್ ದ ಡೋರ್, ಬಿಕಾಸ್ ಕೀ ಈಸ್ ವಿತ್ ಪೀಟರ್. ಸೊ ಆ ಥರ ಅಲ್ಲ ಅದು. ರೆವಲೇಷನ್ ಪೀಟರ್ಗೆ ಬಂದಿದ್ದರಿಂದ ಜೀಸಸ್ ಗಿವ್ಸ್ ಅಥಾರಿಟಿ. ಇಫ್ ಯು ಹ್ಯಾವ್ ದಿಸ್ ರೆವಲೇಷನ್, ಯು ವಿಲ್ ಹ್ಯಾವ್ ದ ಕೀ ಆಫ್ ಹೆವೆನ್. ಇದನ್ನು ಬೇರೆ ಬೇರೆ ಟ್ರಾನ್ಸ್ಲೇಷನಲ್ಲಿ ಏನು ಹೇಳ್ತಾರೆ ಅಂತ ನೋಡೋಣ. ಓಕೆ, ಕಮ್. NLT ಟ್ರಾನ್ಸ್ಲೇಷನ್ ಹೋಗೋಣ. ವರ್ಸ್ 19 ಮಾತ್ರ ಇವಾಗ ಗಮನಿಸೋಣ. ವರ್ಸ್ 19. And I will give you the keys of the kingdom of heaven. Whatever you forbid on earth will be forbidden in heaven, and whatever you permit on earth will be permitted in heaven. Whatever you permit will be permitted in heaven. ಯಾವುದಕ್ಕೆ ನೀನು ಪರ್ಮಿಷನ್ ಕೊಡ್ತೀಯೋ ಪರಲೋಕ ಪರ್ಮಿಷನ್ ಕೊಡುತ್ತೆ. ಯಾವ್ದು ನೀನು ಕ್ಯಾನ್ಸಲ್ ಮಾಡ್ತೀಯೋ ಪರಲೋಕ ಕ್ಯಾನ್ಸಲ್ ಮಾಡುತ್ತೆ. ಓ ಮೈ ಗಾಡ್. ಮೆಸೇಜ್ ಟ್ರಾನ್ಸ್ಲೇಷನ್ ನೆಕ್ಸ್ಟ್. ಓಕೆ, ಯು ವಿಲ್ ಹ್ಯಾವ್ ಕಂಪ್ಲೀಟ್ ಆ್ಯಂಡ್ ಫ್ರೀ ಆಕ್ಸೆಸ್ ಟು ಗಾಡ್ಸ್ ಕಿಂಗ್ಡಮ್. ಕೀಸ್ ಟು ಓಪನ್ ಎನಿ ಆ್ಯಂಡ್ ಎವ್ರಿ ಡೋರ್. No more barriers between heaven and okay, earth. ಚೆನ್ನಾಗಿ ಗಮನಿಸಿ. ಇಲ್ಲಿ ಮೆಸೇಜ್ ಟ್ರಾನ್ಸ್ಲೇಷನ್ ಹೇಳುತ್ತೆ, ಕೀಸ್ ಟು ಓಪನ್
any and every door. No more barriers between heaven and earth. Earth and heaven. A yes on earth is yes in heaven. A no on earth is no in heaven. Oh my God. So all permission is not in heaven. All the permission is with you. ಇವತ್ತು ನೀವೇನು ಹೇಳ್ತೀರಾ, ನೀವೇನು ಮಾತಾಡ್ತೀರಾ, ನೀವೇನು ಡಿಕ್ಲೇರ್ ಮಾಡ್ತೀರಾ, ಪರಲೋಕ ಎಸ್ ಅಂತ ಹೇಳುತ್ತೆ. A yes on earth is yes in heaven. I am blessed. Heaven says yes. I am delivered. Heaven says yes. I am healed. Heaven says yes. So all the authority is not in heaven. All the authority is in you and on the earth. Ephesians 6:10. ಕಡೆ ಮಾತೇನೆಂದರೆ ಇವತ್ತಿಗೆ ಕಡೆ ಮಾತೇನೆಂದರೆ ಈ ಪ್ರಸಂಗದ ಕಡೆ ಮಾತು ಏನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಅಷ್ಟೇ, ಇದೇ ಕಡೆ ಮಾತು. ಇವಾಗ ಎ ಫೈನಲ್ ವರ್ಡ್, ಬಿ ಸ್ಟ್ರಾಂಗ್ ಇನ್ ದ ಲಾರ್ಡ್ ಆ್ಯಂಡ್ ಇನ್ ಈಸ್ ಮೈಟಿ ಪವರ್. ಬಿ ಸ್ಟ್ರಾಂಗ್ ಇನ್ ದ ಲಾರ್ಡ್. ಎಲ್ಲರೂ ಹೇಳಿ, ಡೋಂಟ್ ಬಿ ಸ್ಟ್ರಾಂಗ್ ಇನ್ ಯುವರ್ ಸೆಲ್ಫ್, ಬಿ ಸ್ಟ್ರಾಂಗ್ ಇನ್ ದ ಲಾರ್ಡ್. ನೋಡಿ, ಕೆಲವೊಂದು ಏನು ಹೇಳೋದು, ಬೂಸ್ಟಿಂಗ್ ಮೆಸೇಜ್ ಅಥವಾ ಎಂಕರೇಜಿಂಗ್ ಮೆಸೇಜಸ್ ಎಲ್ಲ ನಿನ್ನ ಕೈಲಿ ನಿಲ್ಲಕ್ಕಾಗುತ್ತೆ, ಡೂ ಇಟ್ ಯುವರ್ ಸೆಲ್ಫ್, ಈ ರೀತಿಯೆಲ್ಲ ಹೇಳ್ಬೋದು. ಇದೆಲ್ಲ ಏನು ಹೇಳ್ತಾರೆ, ಮೋಟಿವೇಶ್ನಲ್ ಸ್ಪೀಚ್. ನೋಡಿ, ಮೋಟಿವೇಶ್ನಲ್ ಸ್ಪೀಚ್ ಅಂದರೆ ಏನು ಗೊತ್ತಾ, ಯು ಕ್ಯಾನ್ ಡೂ ಇಟ್, ಕಮ್ ಆನ್, ಸ್ಟ್ಯಾಂಡ್, ಇದೆಲ್ಲ ಮೋಟಿವೇಶನ್. ನಾನೇನು ಹೇಳ್ತೀನಿ ಗೊತ್ತಾ, ಡೋಂಟ್ ಸ್ಟ್ಯಾಂಡ್ ಇನ್ ಯುವರ್ ಸ್ಟ್ರೆಂತ್, ಸ್ಟ್ಯಾಂಡ್ ಇನ್ ದ ಸ್ಟ್ರೆಂತ್ ಆಫ್ ದ ಲಾರ್ಡ್. ಆಮೇಲೆ ನೀವು ಹೇಳಿ, ಐ ಹ್ಯಾವ್ ಹೆವೆನ್ಸ್ ಬ್ಯಾಕಪ್, ನನಗೆ ಪರಲೋಕದ ಬ್ಯಾಕಪ್ ಇದೆ. ಅದಕ್ಕೆ ಸತ್ಯವೇದ ಈ ರೀತಿ ಹೇಳುತ್ತೆ ನೋಡಿ, ಫೈನಲಿ ಬಿಲ್ಡ್ ಅಪ್ ಯುವರ್ ಸ್ಟ್ರೆಂತ್ ಇನ್ ಯೂನಿಯನ್ ವಿತ್ ದ ಲಾರ್ಡ್. ಡೋಂಟ್ ಬಿಲ್ಡ್ ಅಪ್ ವಿತ್ ಯುವರ್ ಸ್ಟ್ರೆಂತ್, ಬಿ ಸ್ಟ್ರಾಂಗ್ ಇನ್ ದ ಲಾರ್ಡ್. ಎಲ್ಲ ಬಿಟ್ಬಿಡೋಣ, ಯಾವುದು ಬಿಟ್ಬಿಡೋಣ, ಪಾದನ ಇಟ್ಕೊಂಡಿರೋದೆಲ್ಲ ಬಿಟ್ಬಿಡೋಣ. ಈಗ ಎಲ್ಲಿಗೆ ಹೋಗ್ಬಿಡೋಣ, ಸ್ಟ್ರೈಟ್ ಸೀಟ್ ಮೇಲೆ ಕುತ್ಕೊಂಡ್ಬಿಡೋಣ. ಬನ್ನಿ, ಎಲ್ಲರ ಮೇಲೆ ಹೋಗಿ ಕುತ್ಕೊಂಡ್ಬಿಡೋಣ. ಎಲ್ಲಿ ಹೋಗ್ಬಿಡೋಣ, ಓ ಆನ್ ದ ಥ್ರೋನ್. ನಾವು ಐ ಆಮ್ ನಾಟ್ ಆನ್ ದ ಕ್ರಾಸ್, ಐ ಆಮ್ ಆನ್ ದ ಥ್ರೋನ್. ಓ ಮೈ ಗಾಡ್, ಥ್ಯಾಂಕ್ ಯು ಜೀಸಸ್. ಅದಕ್ಕೆ ಬಿಟ್ಬಿಡ್ಬೇಕಂದಿದ ತಕ್ಷಣ ನಾನು ಒಂದು ಕತೆ ಜ್ಞಾಪನ ಬಂತು. ಚಿಕ್ಕ ವಯಸ್ಸಲ್ಲಿ ಒಂದು ಕತೆ ಹೇಳೋರು. ಹೆಂಗೆ ಅಂದರೆ, ಒಂದು ಕಬ್ಬಿನ ತೋಟ, ಗದ್ದೆ, ಅದ್ರಲ್ಲಿ ಫುಲ್ಲು ಕಬ್ಬು ಹಾಕಿದ್ರಂತೆ, ಶುಗರ್ ಕೇನ್. ಇದು ನಾನೇ ಮೇಲಿಂದ ಬರೋದಂತೆ, ಪರಲೋಕದಿಂದ. ಇದು ಒಂದು ಕತೆ, ಇದು ಓಕೆ, ನಿಜ ಅಲ್ಲ, ಕತೆ. ಮೇಲಿಂದ ಒಂದು ಆನೆ ಬರೋದಂತೆ, ಬಂದ್ಬಿಟ್ಟು ಎಲ್ಲ ಈ ಕಬ್ಬುಗಳನ್ನೆಲ್ಲ ತಿಂದ್ಬಿಟ್ಟು ತಿರ್ಗಿ ಹಂಗೆ ಮೇಲೆ ಹೋಗ್ಬಿಡ್ತಾನೆ. ಮಾರನೇ ದಿವಸ ಊರವ್ರು ಬರೋದು, ಏನಪ್ಪ ಇದು, ಯಾರು ಕಳ್ತನ ಮಾಡ್ತಾರೆ, ಏನಾಗ್ತೈತೆ ಗೊತ್ತಿಲ್ವಲ್ಲ ಅಂತ. ತಿರ್ಗಾ ಇನ್ನೊಂದು ದಿವಸ ಈ ಆನೆ ಬರೋದು, ತಿಂದ್ಬಿಟ್ಟು ತಿರ್ಗಾ ಮೇಲೆ ಹೋಗ್ಬಿಡೋದಂತೆ. ಊರವರೆಲ್ಲ ಏನು ಮಾಡಿಬಿಟ್ರು ಗೊತ್ತಾ, ಒಂದಿನ ಇವತ್ತು ಹೆಂಗಾದರೂ ಆ ಕಳ್ಳನ ಹಿಡಿಬೇಕು, ಯಾರು ಬಂದು ತಿಂತಾರೋ ನೋಡೋಣ ಅಂತ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು. ನೋಡಿದ್ರೆ ಮೇಲಿಂದ ಒಂದು ಆನೆ ಬಂದು ತಿಂದ್ಬಿಟ್ಟು ತಿರ್ಗಾ ಹೋಯ್ತು. ನೆಕ್ಸ್ಟ್ ಡೇ ಊರಲ್ಲೆಲ್ಲ ಏನು ಮಾತಾಡ್ಕೊಂಡ್ರು ಗೊತ್ತಾ, ನಾಳೆ ಬಂದಾಗ ಇದು ಮೇಲಿಂದ ಬರ್ತೈತೆ, ನಾಳೆ ಇನ್ನೊಂದು ಸತಿ ಆನೆ ಬಂದಾಗ ನಾವೇನು ಮಾಡೋಣ, ಆನೆ ಬಾಲನ ಇಟ್ಕೊಂಡು ನಾವು ಮೇಲಕ್ಕೆ ಹೋಗ್ಬಿಡೋಣ, ಮೇಲೆ ಹೆಂಗೆ ದೇವರು ಏನು ಮಾಡ್ತಾಯಿದ್ದಾರೆ ನೋಡ್ಕೊಂಬಿಡೋಣ ಅಂತ ಊರವರೆಲ್ಲ ಪ್ಲ್ಯಾನ್ ಮಾಡಿಬಿಟ್ರು. ಸೊ ನೆಕ್ಸ್ಟ್ ಏನಾಯಿತು ಅಂದರೆ, ಮಾರನೇ ದಿವಸ ಬಂದಾಗ ಓಡೋಗಿ ಒಬ್ಬ ಏನು ಮಾಡಿಬಿಟ್ಟ, ಬಾಲ ಹಿಡ್ಕೊಂಬಿಟ್ಟ, ಅವನ ಕಾಲನ್ನ ಇನ್ನೊಬ್ಬ ಹಿಡ್ಕೊಂಬಿಟ್ಟ. ತಿರ್ಗಾ ಮೇಲೆ ಹೋಗ್ತಾ ಇದ್ದಂಗೆ ಅವನ ಕಾಲನ್ನ ಇನ್ನೊಬ್ಬ ಹಿಡ್ಕೊಂಡ. ಈ ರೀತಿ ಒಬ್ಬೊಬ್ಬರನ್ನೇ ಕಾಲು ಇಟ್ಕೊಂಡು ಆನೆ ಹೋಗ್ತಾ ಇತ್ತಂತೆ. ಊರು ಜನ ಎಲ್ಲ ಒಬ್ರ ಕೆಳಗಡೆ ಮೇಲೆ ಹೋಗ್ತಾನೆ ಅವ್ರೆ. ಇದು ಒಂದು ಕತೆ, ಓಕೆನಾ. ಹೋಗ್ತಾ ಇದ್ದಂಗೆ ಈ ಬಾಲ ಇಟ್ಕೊಂಡವನಲ್ಲ, ಅವನು ಕೆಳಗಡೆ ಇರೋನು ಕೇಳಿದ್ನಂತೆ, ಹೌದು ಇವಾಗ ನಾವು ದೇವ್ರ ಹತ್ರ ಹೋಗ್ತಾ ಇದ್ದೀವಲ್ಲ, ದೇವ್ರ ಹತ್ರ ಏನಾದರೂ ಕೇಳಬೇಕು ಅಂದರೆ ನೀನೇನು ಕೇಳ್ತೀಯ ಅಂತ. ನನಗೆ ಬೇಕಾದಷ್ಟು ದುಡ್ಡು ಬೇಕು ಅಂತ ಕೇಳ್ತೀನಿ ಅಂತ. ಅದಕ್ಕೆ ಕೆಳಗಡೆ ಅವನು ಅದಕ್ಕೆ ಬಾಲ ಇಟ್ಕೊಂಡಿರೋನು ಕೆಳಗಡೆ ಏನು ಹೇಳ್ತಾ ಗೊತ್ತಾ, ನೀನು ಕೇಳ್ತೀಯ ಸರಿ, ನಮ್ಮ ಹಿಂದೆ ಬಾಲ ಇಟ್ಕೊಂಡು ಎಷ್ಟು ಜನ ಬರ್ತಾವ್ರು ನೋಡು,
ಕೆಳಗಡೆ ಬಗ್ಗೆ ನೋಡಿದ್ರೆ ಎಷ್ಟು ಜನ ಬರ್ತಾರೆ, ಊರವರೆಲ್ಲ ಬರ್ತಾರೆ. ಇಷ್ಟು ದುಡ್ಡು ಪರಲೋಕದಲ್ಲಿ ಇರುತ್ತಾ ಮೇಲೆ ಅಂತ ಕೇಳ್ತಾನೆ. ಇರುತ್ತೆ ಅಂತ ಕೇಳ್ತಾನೆ. ಸರಿ, ಓಕೆ, ಇವಾಗ ಇಷ್ಟು ಜನಕ್ಕೂ ಹಂಚ್ಬೇಕು ಅಂದರೆ ಕಷ್ಟ ಆಗುತ್ತೆ. ಇವಾಗ ನಿನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹೇಳು, ನಿನಗೆ ಎಷ್ಟು ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಅವನೇನು ಹೇಳ್ತಾನೆ, ನನಗೆ ದೇವ್ರ ಹತ್ರ ದೇವ್ರೇನಾದ್ರು ಕೇಳಿದ್ರೆ ನನಗೆ ತುಂಬ ಬೇಕು ಅಂತ ಕೇಳ್ತೀನಿ ಅಂತ. ಅದಕ್ಕೆ ಕೆಳಗಡೆ ಇರೋನು ಕೇಳ್ತಾನೆ, ತುಂಬ ಅಂದರೆ ಎಷ್ಟು ಬೇಕು ಅಂತ. ತುಂಬ ಬೇಕು ಅಂತ ಹಂಗೆ ಇಟ್ಕೊಂಡಿದ್ರೆ, ತುಂಬ ಅಂದರೆ ಎಷ್ಟಪ್ಪ ಅಂತಾನೆ. ಅವನು ಇಷ್ಟು ಅಂತಾನೆ. ಇಷ್ಟು ಅಂತ ನೋಡ್ದ, ತಿರ್ಗಾ ಎಲ್ಲರೂ ಏನು ಮಾಡ್ದಂತೆ, ಎಲ್ಲ ಬಿದ್ರಂತೆ, ಎಲ್ಲ ಹೋಯ್ತು. ಎಷ್ಟೇ ಅಂದಿದ್ದಕ್ಕೆ ಇಷ್ಟು ನೋಡಿ, ಒಬ್ಬ ಮೇಲಿರೋನು ಬಿಟ್ಟ, ಎಲ್ಲ ಹೋಯ್ತು. ಇವತ್ತು ಪಾದ ಅನ್ನೋದನ್ನು ಇವತ್ತು ನಾವೆಲ್ಲ ಬಿಟ್ಟುಬಿಡೋಣ. ಸೊ ಇವತ್ತು ಯೂಟ್ಯೂಬ್ ನೋಡೋರು, ಫೇಸ್ಬುಕ್ ನೋಡೋರು ಪಾದದಿಂದ ಬಿಟ್ಟು ಇವತ್ತೆಲ್ಲ ಸಿಂಹಾಸನಕ್ಕೆ ಬರಲಿ, ಮೇಲೆ ಪ್ರೇಯರ್ ಚೇಂಜ್ ಆಗಲಿ, ಎಲ್ಲ ಅಧಿಕಾರ ಚೇಂಜ್ ಆಗಲಿ, ಬ್ಲೆಸ್ಸಿಂಗ್ಸ್ ಚೇಂಜ್ ಆಗಲಿ. ಇವತ್ತು ಟ್ರಾಜಿಡಿ ಏನಂದರೆ, ಇಟ್ಸ್ ಎ ಟ್ರಾಜಿಡಿ ಫಾರ್ ಕ್ರಿಶ್ಚಿಯನ್ಸ್ ಟು ಗೋ ಥ್ರೂ ಲೈಫ್ ಆ್ಯಂಡ್ ನೆವರ್ ಫೈಂಡ್ ಔಟ್ ವಾಟ್ ಬಿಲಾಂಗ್ಸ್ ಟು ದೆಮ್. ನಾವು ಕ್ರೈಸ್ತರಾಗೇ ಇರ್ತೀವಿ, ಕ್ರಿಶ್ಚಿಯನ್ಸಲ್ಲೇ ಇರ್ತೀವಿ, ಕ್ರಿಶ್ಚಿಯಾನಿಟಿಯಲ್ಲೇ ಇರ್ತೀವಿ, ಹೆಸರುಗಳೆಲ್ಲ ಚೇಂಜ್ ಆಗಿರ್ತದೆ, ಆದರೆ ನಮಗೆ ಅಂತ ಏನೇನೆಲ್ಲ ಆಶೀರ್ವಾದ ಇದೆ ಅಂತ ನಾವು ತಿಳ್ಕೊಂಡಿರಲ್ಲ. ಸೊ ಇದೇ ಭಾಳ ದುಃಖಕರವಾದಂಥ ಒಂದು ವಿಷಯ. ಕ್ರೈಸ್ತರಾಗಿ ಬಾಳಿದ್ರು ನನಗೆ ಅಂತ ಬರೋ ಆಶೀರ್ವಾದ, ನನಗೆ ಅಂತ ಬರುವಂಥ ದೇವರಿಟ್ಟಿರುವಂಥ ಆಶೀರ್ವಾದಗಳನ್ನು ನಾವು ತಿಳ್ಕೊಳ್ಳದೇ ಇದ್ಬಿಡ್ತೀವಲ್ಲ, ದಿನಗಳು ಹೋಗ್ಬಿಡ್ತೈತಲ್ಲ, ಅದು ಭಾಳ ದುಃಖಕರವಾದಂಥ ಒಂದು ವಿಷಯ. ಸೊ ಇವತ್ತು ಈ ಸಂದೇಶ ನಮ್ಮ ಲೈಫಲ್ಲಿ ದೇವ್ರು ನನಗಾಗಿ ಇಟ್ಟಿರುವಂಥ ಆಶೀರ್ವಾದ, ನಾವೆಲ್ಲಿ ಕುಂತಿದ್ದೀವಿ, ದೇವ್ರು ನನಗಾಗಿ ಏನೇನೆಲ್ಲ ಇಟ್ಟಿದ್ದಾರೆ ಅನ್ನೋದನ್ನು ಇವತ್ತು ಈ ಸಂದೇಶದ ಮುಖಾಂತರ ಸ್ವಲ್ಪ ಹೇಳಿದ್ದೀನಿ. ಬರುವಂಥ ದಿನಗಳಲ್ಲಿ ಇನ್ನೂ ಅನೇಕ ಅಧಿಕಾರಗಳನ್ನು, ಆಶೀರ್ವಾದಗಳು ದೇವ್ರು ನನಗಾಗಿ ನಿಮಗಾಗಿ ಏನು ಇಟ್ಟಿದ್ದಾರೆ ಅನ್ನೋದನ್ನು ಬರೋ ವಾರದಿಂದನೂ ನಾವು ನೋಡೋಣ. ಇದೊಂದು ಸೀರೀಸ್ ಥರ ನೋಡೋಣ. ಆದರೆ ಈ ಸಂದೇಶದ ಮುಖಾಂತರ ನಮ್ಮ ಸ್ಪಿರಿಚುವಲ್ ಲೈಫು, ನಮ್ಮ ಪ್ರಾರ್ಥನೆ ಜೀವಿತಗಳು ಚೇಂಜ್ ಆಗುತ್ತೆ, ಫೈನಾನ್ಷಿಯಲ್ ಲೆವೆಲ್ ಚೇಂಜ್ ಆಗುತ್ತೆ ಅನ್ನೋದು ಯಾವ ವಿಧವಾದಂಥ ಸಂದೇಹ ಇಲ್ಲ. ಈ ಸಂದೇಶ ನಿಮ್ಮ ಲೈಫಲ್ಲಿ ವ್ಯತ್ಯಾಸಗಳನ್ನು ತಂದೆ ತರುತ್ತೆ. ಗಾಡ್ ಬ್ಲೆಸ್ ಯು. ಆನ್ಲೈನಲ್ಲಿ ನನ್ನ ನೋಡ್ತಾ ಇರುವಂಥವರು ದೇವರ ರಾಜ್ಯಕ್ಕಾಗಿ ಕೊಡಬೇಕು ಅನ್ನೋರು ಹೇಗೆ ಕೊಡಬೇಕು ಅನ್ನೋದನ್ನು ಸ್ಕ್ರೀನಲ್ಲಿದೆ, ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶ್ವಸಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್.